ಹಿಸ್ಟ್ರಿಯನ್ನ ಹೇಗೆ ಆಯ್ಕೆ ಮಾಡಿದ್ರಿ? ಬಹುಶಃ ನನ್ನ ಹಿಸ್ಟ್ರಿ ಕಾಯಿಲೆ ನನ್ನ ಹೆಂಡತಿ. ನನ್ನ ದೃಷ್ಟಿನಲ್ಲಿ ಹಿಸ್ಟ್ರಿ ಅಂಡ್ ವಿಕಾಸವಾದ ನಡುವೆ ವ್ಯತ್ಯಾಸ ಅಲ್ಲ. ಕಾದಂಬರಿಗಳಲ್ಲಿ ಕೇವಲ ಚರಿತ್ರೆ ಮಾತ್ರ ಇಲ್ಲ, ವಿಜ್ಞಾನನೂ ಇದೆ, ಚರಿತ್ರೆನೂ ಇದೆ, ಇತಿಹಾಸನೂ ಇದೆ. ಇಡೀ ಎಲ್ಲಾ ಕಡೆನೂ ಓಡಾಡ್ಕೊಂಡು ನೋಡೋದು ನಿಜವಾದ ಚರಿತ್ರೆಯ ಅಧ್ಯಯನ. ಚರಿತ್ರೆನ ಒಂದೇ ಕೋನದಲ್ಲಿ ನೋಡ್ತೀವಿ ಅನ್ನೋದು ಮಹಾ ದಡ್ಡತನ. ಸಾಹಿತ್ಯದ ಕಡೆಗೆ ಬರೋದಾದ್ರೆ ಸರ್, ಇತಿಹಾಸವನ್ನ ಏನ್ ಹೇಳೋದು, ತುಂಬಾ ಅಮೋಘವಾಗಿ ಅದ್ಭುತವಾಗಿ ಎಲ್ಲ ಶಬ್ದಗಳನ್ನ ಬಳಸ್ತಾ ಇದ್ದೀನಿ. ಈ ರಂಗೋಲಿ ಇಟ್ಟ ಹಾಗೆ ನೀವು ಚುಕ್ಕಿ ಇಡ್ತಾ ಹೋಗ್ತೀರಿ, ಮತ್ತೆ ನಿಮ್ಮ ಕಲ್ಪನೆಯಿಂದ ಅದಕ್ಕೊಂದು ಶೇಪ್ ಕೊಡ್ತಾ ಸಂಪೂರ್ಣ ರಂಗೋಲಿಯನ್ನಾಗಿ ನಮ್ಮ ಮುಂದೆ ಇಡ್ತೀರಿ. ಅದರ ಒಂದು ಕಾದಂಬರಿ ಮೂಲಕ ಹಾಗೆ ಇಡ್ತೀರಿ. ಹಿಸ್ಟ್ರಿಯನ್ನ ಹೇಗೆ ಆಯ್ಕೆ ಮಾಡಿದ್ರಿ? ಮಾತಾಡ್ಲಿಕ್ಕೆ, ಸಾಹಿತ್ಯವನ್ನ ಹೇಳಲಿಕ್ಕೆ ಹಿಸ್ಟ್ರಿ ನಿಮ್ಗೆ ಯಾಕೆ ಸಿಕ್ತು? ಬಹುಶಃ ಎರಡು ಕಾರಣ ಹೇಳ್ತೀನಿ ಮೇಡಮ್. ಬಹುಶಃ ನನ್ನ ಹಿಸ್ಟ್ರಿ ಕಾಯಿಲೆ ನನ್ನ ಹೆಂಡತಿ. ಅವಳಿಗೆ ವೀಣಾ ಮೇಡಮ್, ನಿಮ್ಗೆ ಮೇಡಮ್, ನನಗೆ ಅವಳು ವೀಣಾ. ತುಂಬಾ ಪ್ರೀತಿಯಿಂದ ನೆನಪಿಸ್ಕೊಳ್ತಾ ಇದ್ದೀನಿ. ಚಿಂಪು ಅಂತ ಕರಿತಾ ಇದ್ದೆ ಅವಳನ್ನ ನಾನು. ಅವಳಿಂದ ನನಗೆ ಈ ಹಿಸ್ಟ್ರಿ ಬಗ್ಗೆ ಉತ್ಸಾಹ ಅಥವಾ ಇಂಟ್ರೆಸ್ಟ್, ಕುತೂಹಲ ಹುಟ್ಟಿಸಿದ್ದು. ಅವಳ ಜೊತೆಲೆಲ್ಲೋ ಹೋಗ್ತಾ ಇದ್ದೆ, ಅವಳು ಏನೇನೋ ಮಾಡ್ತಾ ಇದ್ಲು, ಬಹಳ ವಿಷಯಗಳನ್ನ ಅವಳು ಚರ್ಚೆ ಮಾಡ್ತಾ ಇದ್ಲು. ಅವಳ ಮೂಲಕ ನನಗೆ ಹಿಸ್ಟ್ರಿ ಪರಿಚಯ ಆಗಿದ್ದು. ಬೇರೆ ಕಡೆ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಅದನ್ನ ಹೇಳೋದ್ ಬೇಡ. ಅವಳ ಮೂಲಕನೇ ಕನಕ ಮುಸುಕು ಕಾದಂಬರಿ ಹುಟ್ಟಿದ್ದು ಕೂಡ. ಅವಳು ಯಾವ್ದೊಂದು ಸಂಶೋಧನೆ ಮಾಡಿದ್ಲು ಸೋಮನಾಥಪುರದ ದೇವಾಲಯದಲ್ಲಿ. ಅದನ್ನ ಈಗ ಸದ್ಯಕ್ಕೆ ಹೇಳೋದು ಡಿಸ್ಕಸ್ ಮಾಡೋದು ಬೇಡ ಅನ್ಸುತ್ತೆ. ಹಾಗೆ ಅವಳು ಒಂದು ಕಾರಣ ಮೇಡಮ್. ಮತ್ತೊಂದು ಕಾರಣ ಬಹುಶಃ ನಾನು ಇತ್ತೀಚೆಗೆ ಒಂದು 2 ವರ್ಷದಿಂದ ನನಗೆ ನಾನೇ ಕೇಳ್ಕೊತಾ ಇದ್ದೀನಿ ಯಾಕಿರ್ಬೋದು ಅಂತ. ಇನ್ ಅಡಿಷನ್ ಟು ವೀಣಾ, ಬಹುಶಃ ನನ್ನ ಅಡಿಕ್ಷನ್ ಟು ವಿಕಾಸವಾದ. ನಾನು ವಿಕಾಸವಾದಲ್ಲೇ ಸಂಶೋಧನೆ ಮಾಡಿದ್ರಿಂದ ನನ್ನ ದೃಷ್ಟಿನಲ್ಲಿ ಹಿಸ್ಟ್ರಿ ಅಂಡ್ ವಿಕಾಸವಾದ ನಡುವೆ ವ್ಯತ್ಯಾಸ ಅಲ್ಲ ಮೇಡಮ್. ಹಿಸ್ಟ್ರಿ ಮಾನವನ ಚರಿತ್ರೆ, ವಿಕಾಸವಾದ ಇಡೀ ಜೀವದ ಚರಿತ್ರೆ, ಜೀವಗಳೆಲ್ಲಿಂದ ಬಂದು ಹೇಗೆ ಬೆಳೆದ್ವು ಅನ್ನೋದು. ಸೊ ನಾನು ಅದಕ್ಕೆ ಮಾರು ಹೋಗಿದ್ರಿಂದ ಈ ಹಿಸ್ಟ್ರಿ ಕೂಡ ಒಂದು ರೀತಿಯಲ್ಲಿ ನನಗೆ ಗೊತ್ತಿಲ್ಲದಂಗೆ ನನ್ನ ಆವರಿಸ್ಕೊಂತು ನಾನು ಅನ್ಕೊಂತೀನಿ. ಇತಿಹಾಸ ಆದ್ರೆ ದಾಖಲೆ ಅಷ್ಟೇ, ಅದು ಮನುಷ್ಯನ ವಿಕಾಸ ದಾಖಲೆ, ಇದು ಇಡೀ ಜೀವ ಪ್ರಪಂಚದ ವಿಕಾಸ ದಾಖಲೆ. ಸೊ ಹಾಗಾಗಿ ನನ್ನ ಮನಸ್ಸೊಳಗಡೆ ನನಗೆ ಎಲ್ಲೋ ಜಾಗ ಇತ್ತು ಅನ್ಸುತ್ತೆ ಚರಿತ್ರೆ ಅಪ್ರಿಶಿಯೇಟ್ ಮಾಡಕ್ಕೆ. ಅದ್ರ ಜೊತೆ ಇವಳು ಅಲ್ಲಿ ಬೀಜ ಹಾಕಿದ್ಲು ವೀಣಾ, ಹಾಗಾಗಿ ಚರಿತ್ರೆಗೆ ನಾನು ಬಂದಿದ್ದೆ. ಆದ್ರೆ ನಾನು ಕಾದಂಬರಿಗಳಲ್ಲಿ ಕೇವಲ ಚರಿತ್ರೆ ಮಾತ್ರ ಇಲ್ಲ, ವಿಜ್ಞಾನನೂ ಇದೆ, ಚರಿತ್ರೆನೂ ಇದೆ, ಇತಿಹಾಸನೂ ಇದೆ. ಬಟ್ ಮೊದಲ ಕಾದಂಬರಿ ಬರೆದಾಗ, ಇತಿಹಾಸದ ಮೇಲೆ ಬರೆದಾಗ ಅದರ ತಯಾರಿ ಹೇಗಿತ್ತು? ಆ ವೀಣಾ ಮೇಡಮ್ ಮೂಲಕ ನಿಮ್ಗೆ ಆ ವಸ್ತು ಸಿಕ್ತು ಅಂತ ಹೇಳಿದ್ರಿ, ಬಟ್ ನೀವು ಅದನ್ನ ಹೇಗೆ ಬಳಸ್ಕೊಂಡ್ರಿ ಆ ವಸ್ತುನ ಕಾದಂಬರಿಯಲ್ಲಿ? ಇದನ್ನ ನಾನು ಬಹಳ ಕಡೆ ಹೇಳ್ಬಿಟ್ಟಿದ್ದೀನಿ ಮೇಡಮ್, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅವಳು ಯಾವ್ದೋ ಒಂದು ಸಂಶೋಧನೆ ಮಾಡಿದ್ಲು ಈ ಸೋಮನಾಥಪುರದಲ್ಲಿ ಇರತಕ್ಕಂಥ ದೇವಾಲಯದ ಒಂದು ಸ್ಟ್ರಕ್ಚರ್ ಮೇಲೆ. ಮೈಸ್ ಲೈಕ್ ಸ್ಟ್ರಕ್ಚರ್ ಅಂತಾರೆ, ಅಂದ್ರೆ ಜೋಳದ ರೀತಿಯ ರಚನೆ. ಅದರ ಬಗ್ಗೆ ಸಂಶೋಧನೆ ಮಾಡಿ ಅವಳು ಅದನ್ನ ಪ್ರಕಟಿಸಿದಾಗ ಯಾರೊಬ್ಬರು ಏನೋ ಒಂದು ಲೆಟರ್ ಬರ್ದಿದ್ರು ಸೂಕ್ಷ್ಮವಾಗಿ, ಇದೆಲ್ಲ ಜೈನ ಐಕಾನ್ಗಳು, ಇದೆಲ್ಲಾನು ಕಲ್ಪವೃಕ್ಷ, ಇದರ ಬಗ್ಗೆ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಏನ್ ಅಧಿಕಾರ ಇದೆ, ಹಾಗೆ ಹೇಗೆ ನಿಮ್ ಅದ್ರ ಬಗ್ಗೆ ಸಂಶೋಧನೆ ಮಾಡಿದ್ರೆ ಎಚ್ಚರಿಕೆ ಅಂತ. ಇಟ್ ವಾಸ್ ಎ ವೆರಿ ಇಮ್ಮೆಚ್ಯೂರ್ ಲೆಟರ್. ಆಮೇಲೆ ಅವಳು ಇದಕ್ಕೆ ಹೋದ್ಲು ಎಡಿನ್ ಬರೋಗೆ, ಏನು ಪ್ರಾಣಿಗಳ ವರ್ತನೆ ಮೇಲೆ ಸಂಶೋಧನೆ ಮಾಡೋಕೆ ಅಂತ. ಅಲ್ಲಿ ಹೋಗ್ಬೇಕಾದ್ರೆ ಮಗಳನ್ನ ಬಿಟ್ಟೋಗಿದ್ಲು. ಅವಳಲ್ಲಿ ಏನೋ ಹೆಚ್ಚು ಕಮ್ಮಾಗಿ ನನಗೆ ತಕ್ಷಣ ಫ್ಯಾಕ್ಸ್ ಬಂತು. ಅವಾಗ ಇಮೇಲ್ಗಳು ಅವೆಲ್ಲ ಇರ್ಲಿಲ್ವಲ್ಲ, ಇದ್ರು ಕೂಡ ನಮ್ಮಲ್ಲಿ ಇರಲಿಲ್ಲ. ಸೊ ಫ್ಯಾಕ್ಸ್ ಬಂತು, ತಕ್ಷಣ ಅಲ್ಲಿ ಹೋದೆ. ಹೋಗಿ ನೋಡಿದ್ರೆ ಏನೂ ಆಗಿಲ್ಲ. ಮಗಳನ್ನ ನೆನೆಸ್ಕೊಂಡವಳು ದುಃಖಿತವಾಗಿದ್ದರಿಂದ, ಅವ್ರಿಗೆ ಗೊತ್ತಲ್ಲ, ಸ್ವಲ್ಪ ದುಃಖ ಪಟ್ಟರು ಡಿಪ್ರೆಸ್ ಆಗಿದ್ದಾಳೆ ಅಂತ ಆಸ್ಪತ್ರೆಗೆ ಹಾಕ್ಬಿಡ್ತಾರೆ. ಸೊ ಹೋದ ತಕ್ಷಣ ಎದ್ದು ಮತ್ತೆ ತಪ್ಕೊಂಡು ನನ್ನ ಅಪ್ಪ ಹ್ಯಾಬಿಲೀಸ್ ಕರ್ಕೊಂಡು ಹೋಗ್ಬಿಡಿ ನನ್ನ ಹ್ಯಾಬಿಲೀಸ್ ಅಂತ ಇದ್ಲು. ಅದು ಯಾಕೆ ಅಂತ ಬೇಕಾದ್ರೆ ಆಮೇಲೆ ಹೇಳ್ತೀನಿ. ಸೊ ಕರ್ಕೊಂಡು ಹೋಗ್ಬಿಡಿ, ನಂಗೆ ಆಗಲ್ಲ ಇಲ್ಲಿ ಅಂತಂದ್ಲು. ಬಿಟ್ಟಾಕ ಆ ಕೋರ್ಸ್ನ ಅಂತ ಹೇಳ್ಬಿಟ್ಟಂತ ವಾಪಸ್ ಬಂದೆ. ಹಂಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅವಳು ಏನಾಗಿರ್ಬೋದು ಅಂತ ಈ ಪತ್ರದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಹೊಳೆದಿದ್ದ ಒಂದು ತುಳುಕು ಅದು ಕಥೆಯಾಗಿ ಬೆಳೀತು. ಸುಮಾರು 15 ವರ್ಷ ಬೆಳೀತು ತಲೆನಲ್ಲಿ. ಕೊನೆ ಏನೋ ಮಾಡಿ ಅದನ್ನ ಕಾದಂಬರಿ ಆಯ್ತು. ಹಾಗಾಗಿ ನನಗೆ ಚರಿತ್ರೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವಳು. ನನ್ನ ಕಾದಂಬರಿ ಕಾರಣ ಅವಳು. ಅದನ್ನ 2 ವರ್ಷ ಬರೆದಿಟ್ಕೊಂಡಿದ್ದೆ, ಯಾರು ಪಬ್ಲಿಷ್ ಮಾಡಿರಲಿಲ್ಲ. ನಾಗೇಶ್ ಹೆಗ್ಡೆ ಅವರು ಯಾವಾಗ ಒಂದ್ಸಲ ಆಕಸ್ಮಿಕವಾಗಿ ಅದನ್ನ ಓದಿ ತಕ್ಷಣ ಫೋನ್ ಮಾಡಿ, ಇದು ಬಹಳ ಚೆನ್ನಾಗಿದೆ, ಯಾಕೆ ಪಬ್ಲಿಷ್ ಮಾಡಿಲ್ಲ ಅಂತಂದಾಗ ಅವ್ರಿಗೆ ಹೇಳಿದೆ, ಈ ತರ ಯಾರೋ ಮುಂದಷ್ಟು ಜನಕ್ಕೆ ಕೊಟ್ಟೆ, ಅವರೆಲ್ಲ ಇದರಲ್ಲಿ ಚಿತ್ರ ಇದೆ, ಗ್ರಾಫ್ ಇದೆ, ಡೇಟಾ ಇದೆ, ಇವೆಲ್ಲ ಇದ್ರೆ ಕಾದಂಬರಿ ಆಗಲ್ಲ ಅಂದ್ಬಿಟ್ರು ಅಂತ.
ಅವ್ರು ಚೆನ್ನಾಗಿ ಹೇಳಿದ್ರು, ಅದೆಲ್ಲ ಇದ್ರೆ ತಾನೇ ಕಾದಂಬರಿಗೆ ಇಂಟ್ರೆಸ್ಟ್, ನಾನು ಪಬ್ಲಿಷ್ ಮಾಡ್ತೀನಿ ಅಂತಂದ್ರು. ಅಲ್ಲಿಂದ ಶುರುವಾಯ್ತು ಮೇಡಮ್. ಸೊ ಐ ರಿಯಲಿ ಥ್ಯಾಂಕ್ ನಾಗೇಶ್ ಹೆಗ್ಡೆ ಫಾರ್ ಓಪನಿಂಗ್ ಔಟ್ ದಟ್ ಚಾಪ್ಟರ್. ಅಲ್ಲಿಂದ ಒಂದು ಇತಿಹಾಸದ ಕಾದಂಬರಿಗಳನ್ನ ಕೊಡುವ ಪರಂಪರೆಗೆ ನೀವು ಗಟ್ಟಿ ಹೆಜ್ಜೆ ಹಾಕಿದ್ರಿ ಅಂತ. ಕನ್ನಡದ ಡಾನ್ ಬ್ರಾನ್ ಅಂತ ನಿಮ್ಮನ್ನ ಕರೆಯೋದಿದೆ. ಈಗ ವೀಣಾ ಮೇಡಮ್ ಮುಂದೇನು ಹೊಸ ಹೆಸರು ಹೇಳಿದ್ರಿ, ಹ್ಯಾಬಿಲಿಸ್ ಅಂತ. ಅವಳು ನಮ್ಮ ಪರಿಚಯ ಆದಾಗ, ನಮ್ದು ಲವ್ ಮ್ಯಾರೇಜ್, ಪರಿಚಯ ಆದಾಗ ಅವಳು ಒಂದು ಹ್ಯೂಮನ್ ಎವಲ್ಯೂಷನ್ ಮೇಲೆ ಒಂದು ಪುಸ್ತಕ ಓದ್ತಾ ಇದ್ಲು. ಅದರಲ್ಲಿ ಮಾನವರು ಹೆಂಗ್ ಬಂದ್ರು ಅಂತ ಬರ್ದಿರ್ತಾರೆ. ನಮ್ದು ಹೋಮೋ ಸೇಪಿಯನ್, ನಮ್ಗಿಂತ ಹಿಂದೆ ಹೋಮೋ ಎರೆಕ್ಟಸ್, ಅದಕ್ಕಿಂತ ಹಿಂದೆ ಹೋಮೋ ಹ್ಯಾಬಿಲಿಸ್. ಸೊ ಅವಳು ಮುಂದೆ ಬರೋದು ಸೇಪಿಯನ್ಸ್, ಈಗ ನಾವು ಸೇಪಿಯನ್ಸ್. ಅವಳು ನೀವು ಸೇಪಿಯನ್ ಲೆವೆಲ್ಗಿಲ್ಲ, ಬಹಳ ಹಿಂದೆ ಇದ್ದೀರಾ ಅಂತ ಹೋಮೋ ಹ್ಯಾಬಿಲಿಸ್ ಅಂತ ಕರೆದ್ಲು ನನ್ನ. ಅವಳು ಹೋಮೋ ಹ್ಯಾಬಿಲಿಸ್ ಅಂತ, ಹೌದಾ ನಾನು ಅಷ್ಟು ಹಿಂದೆ ಹಾಕಿದ್ದೆ, ನಾನು ಇನ್ನೂ ಹಿಂದೆ ಹಾಕ್ತೀನಿ ಅಂತ ಅವಳ ಚಿಂಪಾಂಜಿ ಅಂತ ಕರೆದೆ. ಸೊ ನಾನು ಚಿಂಪು ಅಂತ ಇದ್ದೆ, ಅವಳು ಹ್ಯಾಬಿಲಿಸ್ ಅಂತ ಇದ್ಲು. ನಮ್ಮಿಬ್ರಿಗೂ ನಾನು ಅವಳು ವೀಣಾ ಅಂತ ಹೇಳಿದ್ದು ಕರೆದು ನೆನಪಿಲ್ಲ. ಅವಳಿಗೂ ಕೂಡ ನನಗೆ ಬೇರೆ ಇನ್ನೇನೋ ಕರೆದು ಬರ್ರಿ ಗಿರ್ರಿ ಅಂತ ಕರೆದಕ್ಕೆ ಹ್ಯಾಬಿಲಿಸ್ ಅಂತ ಇದ್ಲು, ನಾನು ಚಿಂಪು ಅಂತ ಇದ್ದೆ. ಹಾಗೆ ಅದು ಕೂಡ ವಿಕಾಸದಲ್ಲೇನೆ ಹುಟ್ಕೊಂಡ ಒಂದು. ಸರ್, ಚಿತಾದಂತ ಬಹಳ ಒಂದು ಕುತೂಹಲ ಮೂಡಿಸಿದ್ದ ಕಾದಂಬರಿಯಾಗಿತ್ತು. ಬೌದ್ಧ ಧರ್ಮದ ಬಗ್ಗೆ ನೀವು ಅಲ್ಲಿ ಮಾತಾಡ್ತೀರಿ, ತುಂಬಾ ಬುದ್ಧನ ಹಲ್ಲಿನ ಬಗ್ಗೆ ಮಾತಾಡ್ತೀರಿ. ಈ ವಸ್ತು ಹೊಳೆದ ಏನು ವಿಷಯ ಹೇಗೆ ಹೊಳಿತು, ಇದನ್ನ ಹೇಗೆ ಎಲಾಬ್ರೇಟ್ ಮಾಡ್ತಾ ಹೋದ್ರಿ? ಬುದ್ಧನ ದಂತದ ಬಗ್ಗೆ ನನಗೆ ಗೊತ್ತಿತ್ತು ಮೇಡಮ್. ಬುದ್ಧನ ದಂತ ಎಲ್ಲೋ ಇದೆ ಅಂತ ದಂತಕಥೆ ಬೆಳೆಯುತ್ತೆ, ಅದರ ಬಗ್ಗೆ. ಆದ್ರೆ ಎಲ್ಲಿದೆ ಅಂತ ಗೊತ್ತಿಲ್ಲ ಯಾರಿಗೂ. ಹುಡುಕೊಂಡು ಹೋದೆ. ಅದನ್ನ ಹುಡುಕೊಂಡು ಹೋದಾಗ ಗೊತ್ತಾಯ್ತು ಅದರಿಂದ ಎಷ್ಟೊಂದು ರಕ್ತ ಚರಿತ್ರೆ ಅಡಗಿದೆ ಅಂತ. ಇಡೀ ಶ್ರೀಲಂಕಾದಲ್ಲಿ ಆದ ಯುದ್ಧಗಳು ಎಷ್ಟೋ ಈ ದಂತದ ಕಾರಣ. ಅದೇ ರೀತಿ ಬರ್ಮಾಗ ಹೋಯ್ತದು, ಬರ್ಮಾದಲ್ಲಿ ಏನೇನೋ ಆಯ್ತು, ಕೆಲವರು ಚೀನಾಗ ಹೋಯ್ತು ಅಂತಂದ್ರು. ಇವೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಯಾರು ಗೊತ್ತಿರಲಿಲ್ಲ. ಅದೆಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಇಷ್ಟೊಂದು ಅದ್ಭುತವಾದ ಚರಿತ್ರೆ ಇರುವ ದಂತದ ಬಗ್ಗೆ ಯಾಕೆ ಬರೀಬಾರ್ದು ಅಂತಂದಾಗ ಆ ಕಾದಂಬರಿ ಹುಟ್ಕೊಂತು. ಅದ್ರ ಸುತ್ತ ಒಂದಷ್ಟು ವಿಷಯಗಳು ಬೆಳೆದವು. ಅದು ನೋಡಿದ್ರೆ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅದು ಬೆಳಿತಾನೇ ಇದೆ, ಅದರ ಬಗ್ಗೆ ಆ ಕುತೂಹಲ ಅಥವಾ ಆ ರಹಸ್ಯ. ಸೊ ಹಾಗಾಗಿ ಆಗ ಶುರು ಮಾಡಿ ನಾನು ಈಗ ತಂದು ನೆಹರು, ಪ್ರಿಯಾಂಕಾ ಅವ್ರ ತರ ತಂದು ನಿಲ್ಲಿಸಿದೆ ಅದನ್ನ ದಲೈ ಲಾಮಾ ಮೂಲಕ. ಇಲ್ಲಿ ನನಗೊಂದು ಅನ್ಸೋದು, ನಾವು ಯಾವುದೋ ಒಂದು ವಿಷಯವನ್ನ ಕಟ್ಕೊಂಡು ಅನಗತ್ಯವಾಗಿ ಅದರ ಹಿಂದೆ ಹೋಗ್ತೀವಿ. ನಾವ್ಯಾರು ಶಾಶ್ವತ ಅಲ್ಲ ಅಂತ ಗೊತ್ತಿದ್ರು ಕೂಡ ಮನುಷ್ಯ ಧರ್ಮ ಅಂತ ಇರಬಹುದು ಮತ್ತು ಯಾವುದೋ ಒಂದು ವಿಷಯದ ಬಗ್ಗೆ ಇಟ್ಕೊಂಡು ಕಿತ್ತಾಡುವ ಒಂದು ಅಭ್ಯಾಸ ನಮ್ಗೆ ಆಗ್ಬಿಟ್ಟಿದೆ. ನೀವು ಹೇಳಿದ್ರಿ ಶ್ರೀಲಂಕಾದಲ್ಲಿ ಬೇಕಾದಷ್ಟು ಯುದ್ಧಗಳಾಗಿದೆ ಅಂತ, ಹಲ್ಲಿಗೋಸ್ಕರ. ಮತ್ತು ಎಲ್ರಿಗೂ ಗೊತ್ತಿದೆ ನಾವ್ಯಾರು ಶಾಶ್ವತರಲ್ಲ ಅಂತ, ಆದ್ರೂ ಅದಕ್ಕೋಸ್ಕರ ಆಗ್ತಾ ಇದೆ ಅಂತ. ನೀವು ಅಲ್ಲಿ ನೋಡಿದ ವಿಷಯ ಏನಿತ್ತು ಸರ್? ದಂತದ ಬಗ್ಗೆ ಕೇಳ್ತಿದಾರೆ ಮೇಡಮ್. ದಂತದ ಬಗ್ಗೆ ಸಹ ಮತ್ತು ಒಟ್ಟು ಆ ಮನಸ್ಥಿತಿಗಳ ಬಗ್ಗೆ. ನೀವೀಗ ಬರ್ಮಾದ ಬಗ್ಗೆ ಹೇಳಿದ್ರಿ. ಈ ಎಲ್ಲ ಮೇಡಮ್ ಎಲ್ಲಾದ್ರಲ್ಲೂ ನಾವು ಕಾಣೋದು ಒಂದೇನೆ, ನಾವು ಧರ್ಮದ ಮೂಲವನ್ನ ಮರೆತು ಬಿಡ್ತೀವಿ. ನಮ್ಮ ಇವತ್ತಿನ ಸ್ವಾರ್ಥವನ್ನ ಮಾತ್ರ ಮುಂದಿಟ್ಕೊಂಡು ಅಥವಾ ಆ ಹಕ್ಕನ್ನು ಮಾತ್ರ ಅಥವಾ ಆಸೆಯನ್ನ ಮಾತ್ರ ಮುಂದಿಟ್ಕೊಂಡು ನಾವು ಬದುಕ್ತೀವಿ. ದುರದೃಷ್ಟ ಇದು. ಯೇಸು ಕ್ರಿಸ್ತ ಏನ್ ಹೇಳ್ದ ನಾವು ಮರಿತೀವಿ, ಕೃಷ್ಣ ಏನ್ ಹೇಳ್ದ ಮರೆತು ಬಿಡ್ತೀವಿ, ಬಹುಶಃ ಅಲ್ಲ ಏನ್ ಹೇಳ್ದಂತಲೂ ಮರೆತು ಬಿಡ್ತಾರೆ ಕೆಲವರು. ಹಾಗೆ ಶಂಕರಾಚಾರ್ಯ ಏನ್ ಹೇಳಿದ್ರು ಅಂತ ಮರೆತು ಬಿಟ್ಟು ಇವತ್ತು ಅಲ್ವೇ ಹಾಗೆ ಬರೇ ಟೆಕ್ಸ್ಟ್ ಗಳನ್ನ ಇಟ್ಕೊಂಡು ಕಿತ್ತಾಡ್ತಾ ಇದೀವಿ. ಅದಷ್ಟೇ ಅಲ್ಲ, ಆ ಟೆಕ್ಸ್ಟ್ ಮೇಲಿನ ಹಕ್ಕಿನ ಬಗ್ಗೆ ಕಿತ್ತಾಡ್ತೀವಿ. ಅದು ದುರದೃಷ್ಟ ಅಲ್ವಾ? ಯಾವುದೂ ನಿಮಗೆ ಆಸೆ ಬೇಡಪ್ಪ, ಆಸೆ ಬಿಡಿ ಅಂತ ಹೇಳಿದವನು ಬುದ್ಧ. ಅವನ ದಂತದ ಮೇಲೆ ಅದ್ರ ಮೇಲೆ ಆಸೆ ಇಟ್ಕೊಂಡು ಎಷ್ಟೋ ಆಯ್ತು. ಇತ್ತೀಚೆಗೆ ಒಂದು ಕಾದಂಬರಿ ಬರೆದಿದ್ದೀನಿ ಮೇಡಮ್, ಅದರಲ್ಲಿ ಕೊನೆಗೆ ತರ್ತಾ ಇದ್ದೀನಿ ನಾನು. ಕಿಲ್ಲಿಂಗ್ ಕೇವ್ಸ್ ಅಂತ ಇದೆ, ಕಿಲ್ಲಿಂಗ್ ಕೇವ್ಸ್ ಅಂತ ಕಾಂಬೋಡಿಯಾದಲ್ಲಿ. ನನ್ನ ಕತೆ ಕೊನೆಗೆ ಅಲ್ಲಿ ಎಂಡ್ ಆಗುತ್ತೆ. ನನಗೆ ಆ ಕಿಲ್ಲಿಂಗ್ ಕೇವ್ಸ್ ಒಂದು ನಿಜವಾದ ಪ್ರತಿಮೆ ಅನ್ಸ್ಬಿಡ್ತು ನಮ್ಮೆಲ್ಲರ ಮನಸ್ಸಿಗೆ. ಆ ಕಿಲ್ಲಿಂಗ್ ಕೇವ್ಸ್ ಅಲ್ಲಿ ಖಮೆರೂಸ್ ಅನ್ನೋರು, ಈ ಕಮ್ಯುನಿಸ್ಟ್ ಜನ ಇದ್ರಲ್ಲ ಕಾಂಬೋಡಿಯಾದಲ್ಲಿ, ಅವರು ಲಕ್ಷಾಂತರ ಮಂದಿನ ಸಾಯಿಸ್ತಾರಲ್ಲಿ. ಅಲ್ಲಿ ಯಾಕೆ ಸಾಯಿಸ್ತಾರೆ ಅಂದ್ರೆ, ಸಾಯಿಸ್ಬೇಕಾದ್ರೆ ಬುಲೆಟ್ ಹೊಡೆದ್ರೆ ಬುಲೆಟ್ ವೇಸ್ಟ್ ಆಗುಂತ ಅಲ್ಲಿ ತಗೊಂಡ್ಬಿಟ್ಟು ಕತ್ತಿಸಿ ಒಳಗಡೆ ಹಾಕ್ಬಿಡೋದು, ಅಲ್ಲಿ ಆ ಗುಹೆ ಒಳಗಡೆ ಹಾಕ್ಬಿಡೋದು. ಅದೇ ಗುಹೆಯಲ್ಲಿ ಅದೇ ಕಾಲದಲ್ಲಿ ಬುದ್ಧನ ವಿಗ್ರಹ ಕೂಡ ಈ ಕಡೆ ಇತ್ತು. ಎಷ್ಟು ವಿಪರ್ಯಾಸ ನೋಡಿ. ನಂಗೆ ಅದನ್ನ ನೋಡಿ ಕೊನೆ ಚಾಪ್ಟರ್ ಅದನ್ನ ತಂದಿದ್ದೀನಿ ಕಾದಂಬರಿನಲ್ಲಿ. ಅದು ಒಂದು ರೀತಿಯ ಏನೋ
ಬಿಂಬ, ನಮ್ಮೆಲ್ಲರ ಬಿಂಬ. ಹೌದು. ಈ ಕಡೆ ಬುದ್ಧ ಅಂತ ಹೊಗಳಿ ಅವನ ವಸ್ತುವನ್ನು ಇಟ್ಕೊಂಡು ನಾವು ಕಿತ್ತಾಡೋದು, ಜಗಳ ಆಡೋದು, ಅವನ ದೇಹಗಳನ್ನ ಇಟ್ಕೊಂಡು ದೇಹ ಮರೆತು ಬಿಟ್ಟು ದೇಹಗಳಿಗೋಸ್ಕರ ಹೋರಾಡೋದು. ಈ ನೀವೆಲ್ಲೇ ನೋಡಿ, ಯಾವುದೇ ಜೆರೂಸಲೇಮ್ಗೆ ಹೋಗಿದ್ದೆ, ಎಲ್ಲಾ ಧರ್ಮಗಳಲ್ಲೂ ಶಾಂತಿ ಬೇಕು ಅಂತ ಹೇಳೋ ಸ್ಥಿತಿನಲ್ಲಿ ಅದರಂತ ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಅಲ್ಲಿ ನಡೀತಾರ ಅಲ್ಲೋಲ ಕಲ್ಲೋಲಗಳು, ರಕ್ತಪಾತಗಳು. ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಏನು ಮಾಡ್ಬೇಡ್ರಪ್ಪ ಅಂತ ಅವ್ರು ಹೇಳಿದ್ದನ್ನ ಇಟ್ಕೊಂಡು ನಾವು ಅವ್ರು ಹೇಳಿದ್ ನಮ್ಮವ್ನು ಹಿಂಗೆ ಹೇಳಿದ ಅಂದ್ಕೊಂಡು ಕಿತ್ತಾಡೋದು, ಇದು ದಿನನಿತ್ಯ ಆಗ್ಬಿಟ್ಟಿದೆ ಅಲ್ಲ ಮೇಡಮ್, ದುರದೃಷ್ಟ. ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಂದು ಕಾದಂಬರಿ ಬರೀತೀರಿ, ಕರಿಸಿರಿಯಾನ. ವಿಜಯನಗರ ಸಾಮ್ರಾಜ್ಯ ಪ್ರಾಯಶಃ ಪ್ರಪಂಚದ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಒಂದು. ಮತ್ತು ವಿಜಯನಗರದ ಅದು ಕಥೆ ಅಂದ್ರೆ ಕಲ್ಲು ಕಥೆ, ಅದು ಕಥೆಯ ಕಣಜ. ಅದು ನೀವು ಒಂದು ವಿಷಯ ತಗೊಳ್ತೀರಿ, ನನಗೆ ಕುತೂಹಲ ಅಂದ್ರೆ ಇತಿಹಾಸವನ್ನ ತಗೊಳ್ಳುವಾಗ ನಮ್ಮಲ್ಲೊಂದು ಎಚ್ಚರ ಬೇಕು ಸರ್. ನಿಮ್ಗೂ ಗೊತ್ತಿದೆ, ಅದು ಯಾವ ಕಡೆ ಸ್ವಲ್ಪ ಜಗ್ಗಿದ್ರು ಅದು ಬೇರೆಯೇ ಆಗಿಬಿಡುವ ಅಪಾಯ ಇರುತ್ತೆ. ಹೇಗೆ ಮ್ಯಾನೇಜ್ ಮಾಡಿದ್ರಿ ಇದನ್ನ? ಕರಿಸಿರಿಯಾನ ಹುಟ್ಟಿಕೊಂಡ ರೀತಿ ಮತ್ತು ಅದನ್ನ ನೀವು ಮ್ಯಾನೇಜ್ ಮಾಡಿದ ರೀತಿ ಎಲ್ಲವೂ ಹೇಳಿ. ಅದಕ್ಕೆ ಒಂದ್ ಕಡೆ ಬರ್ದಿದ್ದೀನಿ ಮೇಡಮ್. ಅದಕ್ಕೆ ಮೂಲ ನನ್ನ ಮಗಳು ಪ್ಲಸ್ ಇನ್ನೊಬ್ಬ ನಮ್ಮ ಫ್ರೆಂಡ್ ಮಗ ಸಾಗರ್ ಅಂತ, ಅವ್ರನ್ನ ಕರ್ಕೊಂಡು ನಾವು ರೆಗ್ಯುಲರ್ ಹಿಂಗೇನೆ ವಿಜಯನಗರ ನೋಡೋಣ ಅಂತ ಹೋಗಿದ್ವಿ. ಅಲ್ಲಿ ಮಹಾನವಮಿ ದಿಬ್ಬದ ಹತ್ರ ಎಲ್ಲೋ ಇದ್ವಿ. ಅದ್ರ ಪಕ್ಕದಲ್ಲಿ ಇವರಿಬ್ಬರು ಚಿಕ್ಕ ಮಕ್ಳು, ಅವಾಗ ನನ್ನ ಮಗಳು ಪ್ಲಸ್ ಸಾಗರು, ಅವರು ಕೂತ್ಕೊಂಡು ಕಲ್ತವನೇನೋ ಆಗಿತಾ ಇದ್ರು. ನಮ್ಗೆ ಗಾಬರಿ ಆಯ್ತು, ಅಲ್ಲೆಲ್ಲ ಏನು ಮುಟ್ಬಾರ್ದಲ್ಲ, ಏನೋ ಆಗಿತಾ ಇದ್ರು. ಕೆಳಗಡೆ ತಕ್ಷಣ ಹೇಳಿದ್ಬಿಟ್ಟು ನಾವ್ ಏನ್ ಮಾಡ್ತಿದ್ದೀರಾ ಅಂದ್ರು. ವಜ್ರಗಳು ಹುಡುಕಾಡ್ತಿದೀವಿ ನಾವು ಅಂದ್ರು. ಏನು ಹೆಂಗ್ ಸಿಗುತ್ತೆ ವಜ್ರ ಇಲ್ಲಿ ಅಂತಂದ್ರೆ, ದಾರಿ ಉದ್ದಕ್ಕೂ ಅಷ್ಟು ಹೇಳಿದ್ರಿ ನೀವು, ವಿಜಯನಗರ ಅಷ್ಟು ಸಮೃದ್ಧವಾಗಿತ್ತು, ಅಷ್ಟು ಏನೋ ರಿಚ್ ಆಗಿತ್ತು ಅಂತ, ಎಲ್ಲೋ ಒಂದಷ್ಟು ಬಿದ್ದಿರ್ಬೇಕಲ್ಲ, ನೋಡೋಣ ಅಂತ. ಆ ಮಗುವಿನ ಮನಸ್ಸಿನಲ್ಲಿ ಹುಟ್ಟಿರೋ ಆ ಕುತೂಹಲ ಇದೆಯಲ್ಲ, ವಿಜಯನಗರದಲ್ಲಿ ಎಲ್ಲೋ ಸಿರಿ ಇರಬೇಕು, ಎಲ್ಲೋ ವಜ್ರ ಇರಬೇಕು, ಅಷ್ಟೊಂದು ಸಮೃದ್ಧಿಯಾಗಿ ಇದ್ದ ಸಾಮ್ರಾಜ್ಯ ಆಗಿದ್ರೆ ನಮ್ಗೆ ಎಲ್ಲೆಲ್ಲೂ ಏನಾದ್ರೂ ಸಿಗಬೇಕು ಅನ್ನೋ ಆ ಕುತೂಹಲ ಇದೆಯಲ್ಲ, ದಟ್ ಈಸ್ ದಿ ಸೀಡ್ ಫಾರ್ ವಿಜಯನಗರ. ಇತ್ತೀಚಿನವರೆಗೂ ಅಲ್ಲಿ ಅಗೆತ ಆಗ್ತಾ ಇರುತ್ತೆ, ಈಗಲೂ ಆಗ್ತಾ ಇದೆ. ವ್ಯಾಸರ ಮಂಟಪವನ್ನ ಕೂಡ ಎಲ್ಲಾ ಕಡೆ ಆಗ್ತಾ ಇದೆ ಅಲ್ಲಿ. ಸೊ ಅಲ್ಲಿಂದ ನನಗೆ ಶುರುವಾಯ್ತು, ಈ ಮಕ್ಕಳಲ್ಲಿ ಇಷ್ಟು ಕುತೂಹಲ ಇದೆ, ಅದು ನಿಜ, ಅಲ್ಲಿ ಇರ್ಬೇಕೇನಾದ್ರೂ ಒಂದು, ಅದನ್ನ ಸಿಗ್ಬೋದ ನಾವು ಒಂದು ವಿಜ್ಞಾನಿಯಾಗಿ ನಾ ಇವತ್ತು ಏನಾದ್ರೂ ಆಗಿದ್ರೆ ಸಿಗುತ್ತಾ ಅನ್ನೋ ಯೋಚನೆಯಲ್ಲಿ ಒಬ್ಬ ವಿಜ್ಞಾನಿ ತಂದೆ ಅಲ್ಲಿ ಅವನು ಪೋಲನ್ ಸ್ಟಡೀಸ್ ಮಾಡ್ತಾ ಇರೋ ಹಾಗೆ ಅವನಿಗೆ ಏನೋ ವಜ್ರ ಸಿಗೋಗೆ. ಸೊ ಆ ವಜ್ರ ಸಿಕ್ಕಿರೋದು ಇಲ್ಲಿ ಮಗುವಿನ ಯೋಚನೆಯಿಂದ. ಅಲ್ಲಿಂದ ಬೆಳೆಸ್ಕೊಂಡು ಹೋದ್ರೆ ಹಾಗಾದ್ರೆ ಏನಾಯ್ತು ಇಲ್ಲಿ ನಿಧಿ ಎಲ್ಲಾನು ಅಂತ ಯೋಚನೆ ಮಾಡಿದಾಗ ಹುಡುಕಿದ್ರೆ ಸಿವಾಲ್ ರೈಟು ಎಲ್ಲ ಬರ್ದಿದ್ದಾರೆ. 1550 ಆನೆಗಳ ಮೇಲೆ ಹೋಯ್ತು ಅಂತ. ಎಲ್ಲೋಯ್ತು? ಸೊ ಸಾಕಲ್ಲ ಮೇಡಮ್ ಕತೆಗೆ, ಅಷ್ಟು ಸಾಕಲ್ಲ. ಎಲ್ಲೋಯ್ತು ವಿಜಯನಗರದ ನಿಧಿ? ಅಷ್ಟೊಂದು ಪ್ರಪಂಚದ ಅತಿ ದೊಡ್ಡ ಸಾಮ್ರಾಜ್ಯದ ರಿಚ್ ಆಗಿದ್ದ ನಿಧಿ ಎಲ್ಲೋಯ್ತು ಅನ್ನೋ ಪ್ರಶ್ನೆ ಯಾಕೆ ನಮ್ಮವ್ರಿನ್ನು ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಂದಾಗ, ನಮ್ಮೊಂದು ವಸ್ತು ಸಿಕ್ತು ಅಂತ ಹೇಳ್ಬಿಟ್ಟು ಅಂತ ಆ ಕತೆ ಬರೆದೆ. ನಿಜಕ್ಕೂ ಅದು ಒಂದೇ ಅಲ್ಲ, ನಮ್ಮಲ್ಲಿ ನೂರಾರು ಆ ರೀತಿಯ ಏನೋ ನಿಧಿಭರಿತ ಕಥೆಗಳು ಬೇಕಾದಷ್ಟಿದಾವೆ. ನಾನು ಇನ್ಫ್ಯಾಕ್ಟ್ ಒಂದು ಪ್ರಾಬ್ಲಮ್ ಇದೆ ನಂಗೆ, ನಿಧಿಭರಿತ ಕಥೆಗಳು ಅಂತ ಹೇಳಿದ್ನಲ್ಲ, ಎಷ್ಟೋ ಬರೀಬೋದು ಆ ರೀತಿ. ನನಗೆ ಏನ್ ಪ್ರಾಬ್ಲಮ್ ಅಂತಂದ್ರೆ, ಎಲ್ಲಾರು ನನಗೆ ಎಲ್ಲಾ ಕಾದಂಬರಿಯಲ್ಲಿ ನಿಧಿ ಬರೀತೀರಾ ಅನ್ನೋ ರೀತಿ ಬಂದ್ಬಿಟ್ಟಿದೆ. ಕನಕ ಮುಸ್ಕುದಲ್ಲಿ ಅದೇ ಬಂತು, ಕರಿಸಿರಿಯಾನದಲ್ಲಿ ಅದೇ ಬಂತು, ಚಿತಾದಂದಲ್ಲಿ ಅದೇ ಬಂತು. ಕೊನೆಗೆ ಹೌದಲ್ಲ ಅಂತ ನಾನು ನೆನೆಸ್ಕೊಂಡು ಈಗ ನಿಧಿ ಬಿಟ್ಟು ನಿಧಿ ರೂಪದ ಬೇರೆ ಅದನ್ನ ನಮ್ಗೆ ಬೇಕಾಗಿರೋದೊಂದು ವಸ್ತು, ಚರಿತ್ರೆನ ಹುಡುಕಾಡೋದಕ್ಕೆ, ಚರಿತ್ರೆನ ಹಂಚ್ಕೊಳ್ಳೋದಕ್ಕೆ ಒಂದು ವಸ್ತು. ಅಲ್ಲಿ ನಿಧಿ ನನಗೆ ಮೂಲತಃ ಕಾಡ್ತು, ಹಂಗಾಗಿ ಬರದೆ. ಅದೇ ಬೇಕು ಅಂತೇನಿಲ್ಲ, ಈಗ ನಾನೆಲ್ಲ ಬದಲಾಯಿಸಿದ್ದೀನಿ. ಸರ್, ನಾನು ಎಚ್ಚರದ ಬಗ್ಗೆ ಹೇಳಿದೆ, ಇತಿಹಾಸ ಅನ್ನೋ ಒಂದು ವಿಷಯವನ್ನ ಹ್ಯಾಂಡಲ್ ಮಾಡುವಾಗ. ವೆರಿ ಟ್ರೂ ಮೇಡಮ್, ದಟ್ ಇಸ್ ಟ್ರೂ. ಈ ಪ್ರಶ್ನೆ ನನಗೆ ಬಹಳ ಸಲ ಬಂದಿದೆ. ನಾನೊಂದು ಹೇಳ್ತೀನಿ, ಈಗ ನಿಮ್ಗೆ ವಾಪಸ್ ಪ್ರಶ್ನೆ ಕೇಳ್ತೀನಿ ಮೇಡಮ್. ತಾರಾಸೋನಿ ಪ್ರಶ್ನೆ ಕೇಳಿದ್ರ ನೀವು, ಅಥವಾ ಕೇಳಿದ್ರ ಯಾರನ್ನು? ಯಾರು ಕೇಳಿಲ್ಲ. ಯಾಕೆ? ಸ್ವಲ್ಪ ಯೋಚನೆ ಮಾಡೋಣ. ತಾರಾಸು ಬರಿತಾ ಇದ್ದ ಕಾಲದಲ್ಲಿ ನೀವು ಇತಿಹಾಸ ಬರೀತಿದ್ರಲ್ಲ, ನಿಮ್ ಇತಿಹಾಸ ತಿರ್ಚಿರ್ಬೋದಲ್ಲ ಅಂತ ಯಾಕೆ ಕೇಳಿಲ್ಲ? ಯಾಕೆ ಅಂತ ನಾನು ಎರಡು ರೀತಿ ಅನಲೈಸ್ ಮಾಡ್ತೀನಿ. ಒಂದು, ತಾರಾಸು ಕಾಲದಲ್ಲಿ ಯಾರಿಗೂ ಎವಿಡೆನ್ಸೇ ಇರ್ಲಿಲ್ಲ, ಏನಾಯ್ತು ಅಂತಲೇ ಗೊತ್ತಿರಲಿಲ್ಲ. ಚಿತ್ರದುರ್ಗ ಇದೆ, ಚಿತ್ರದುರ್ಗದಲ್ಲಿ ಮದಕರಿ ಅಂತ ಇದ್ದ, ಅಷ್ಟೇ, ಅಂದ್ರೆ ಜಾಸ್ತಿ ಗೊತ್ತಿರ್ಲಿಲ್ಲ. ಅವರು ಕಲ್ಪನೆಗೆ ಸಾಕಷ್ಟು ಸ್ವಾತಂತ್ರ್ಯ ಇತ್ತು. ಆ ಕಲ್ಪನೆಯನ್ನ ಜನ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಯಾಕೆಂದ್ರೆ ಜನರಿಗೂ ಕೂಡ ಏನಾಗಿದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಇವತ್ತು ನಾನು ನೀವು ಒಂದು ಕಾದಂಬರಿ ಬರೆದ್ರೆ
ಚರಿತ್ರೆ ಬಗ್ಗೆ ಎಷ್ಟು ಗೊತ್ತಿದೆ ಅಂತಂದ್ರೆ ಜನರು ನೀನ್ ಬರಿತಿರೋ ಚರಿತ್ರೆ ಕರೆಕ್ಟ್ ಆಗಿದೆಯಾ ಅನ್ನೋ ಮಟ್ಟಕ್ಕೆ ಜನ ಬಂದಿದ್ದಾರೆ. ಇದು ಇಟ್ ರಿಫ್ಲೆಕ್ಟ್ಸ್ ಆನ್ ದಿ ಅವೇರ್ನೆಸ್ ಆಫ್ ದ ರೀಡರ್ ಆಲ್ಸೋ. ಈ ಪ್ರಶ್ನೆ ಓದದೇ ಇದ್ದವರು ಕೇಳ್ತಾರೆ, ಓದಿದವರು ಕೇಳ್ತಾರೆ. ಓದಿದವರಿಗೆ ಏನು ಏನೋ ಪುರಾವೆ ಇದೆ ಅಂತ ಗೊತ್ತಿಲ್ಲದ್ರು ಪುರಾವೆಗಳು ಬಂದಿದ್ದಾವೆ ಅಂತ ಗೊತ್ತು. ಒಂದು. ಎರಡನೇ ಕಾರಣ ಹೇಳ್ತೀನಿ ಮೇಡಮ್, ನನ್ನ ಕಾದಂಬರಿಗಳಲ್ಲಿ ನೀವು ಓದ್ಬೇಕಾದ್ರೆ ಎಲ್ರೂ ಹೇಳೋಗೆ ಏನೋ ಆ ಪುರಾವೆ ಅಥವಾ ಸತ್ಯ ಚರಿತ್ರೆ ಮತ್ತು ಕಲ್ಪನೆ ಯಾವ್ದೇನೋ ಅಂತ ಗೊತ್ತಿಲ್ಲದಂಗೆ ಮಿಕ್ಸ್ ಆಗಿದೆ. ಹಾಗಾಗಿ ಕೆಲವರು ಹೋಗಿದ್ದು ಸತ್ಯ ಅಂತ ನಂಬಿಡ್ತಾರಲ್ಲ, ಅದಕ್ಕೋಸ್ಕರ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ನನಗೆ ಮಾತ್ರ ಎಚ್ಚರಿಕೆ ಕೊಡ್ತಿದ್ದಾರೆ. ಇದು ನನಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಎಚ್ಚರಿಕೆ ಇರ್ಬೇಕು ಒಪ್ಕೊಂಡೆ ನಾನು. ಆದರೆ ನನ್ನ ಎಚ್ಚರಿಕೆ ಯಾವ ಮಟ್ಟಕ್ಕೆ ಇರುತ್ತೆ ಅಂತಂದ್ರೆ, ನನಗೆ ಸಿಗುವ ಪುರಾವೆಗಳ ನೀವು ಅವಾಗಲೇ ಬಹಳ ಚೆನ್ನಾಗಿ ಹೇಳಿದ್ರಿ, ಚುಕ್ಕೆಗಳ ನೀವು ಅಲ್ಲಿ ಒಂದಷ್ಟು ಕಡೆ ಕೊಟ್ಟಿರ್ತೀರಿ ಕೂಡ. ವಿಕಿಪೀಡಿಯಾದ ಲಿಂಕ್ ಬೇರೆ ನೀವು ಕೊಡ್ತೀರಿ, ವಿಕಿಪೀಡಿಯಾ ಅಥವಾ ಬೇರೆ ಎವಿಡೆನ್ಸ್ ಗಳೆಲ್ಲ ಕೊಡ್ತೀನಿ. ಸೊ ಆ ಎವಿಡೆನ್ಸ್ ಗಳನ್ನೆಲ್ಲ ಕೊಟ್ಟು ಅದರ ಮಧ್ಯೆ ನಾನು ಹೇಳಿದಂಗೆ ಚುಕ್ಕೆಗಳನ್ನಂತೆ ಮಧ್ಯೆ ರಂಗೋಲಿ ಎಳಿತಾ ಇರೋದು. ಸೊ ಆ ಮಟ್ಟಕ್ಕೆ ನಂದು ಇವತ್ತು ಸಿಗುವ ಅಥವಾ ದೊರಕುವ ಪುರಾವೆಗಳ ನಡುವಿನ ಕತೆ, ಅದು ಕಾದಂಬರಿ ರೂಪದಲ್ಲಿ ಕೊಡ್ತಾ ಇದ್ದೀನಿ. ಸೊ ನಾನು ಇಲ್ಲೇ ಕೇಳ್ಬಿಡ್ತೀನಿ, ಅಲ್ಲಿ ಒಂದು ವಾಸ್ತವ ಇದೆ, ಕಲ್ಪನೆ ಇದೆ. ಈ ಎರಡು ಅಂಶಗಳ ಪರ್ಸೆಂಟೇಜ್ ನೀವು ಹೇಗೆ ಡಿಸೈಡ್ ಮಾಡ್ತೀರಿ? ಅಂದ್ರೆ ನಿಮ್ಮ ಕಲ್ಪನೆಯನ್ನ ತುಂಬುವಾಗ ಎಷ್ಟು ಸ್ವಾತಂತ್ರ್ಯ ತಗೊಳ್ತೀರಿ? ಸ್ವತಂತ್ರ ತಗೊಂತೀನಿ ಮೇಡಮ್. ಆದ್ರೆ ಸ್ವತಂತ್ರ ನನಗೆ ತಾರಸಗಿಂತ ಕಡಿಮೆ. ಯಾಕಂದ್ರೆ ತಾರಸಿಗೆ ಏನು ಕಟ್ಟು ಬಂದ ಇರ್ಲಿಲ್ಲ. ಇವತ್ತು ಆ ಸ್ವತಂತ್ರ ಇಲ್ಲ. ಆ ಎವಿಡೆನ್ಸ್ ಗಳಿಗೆ ಅಥವಾ ಪುರಾವೆಗಳ ನಡುವೆನೆ ಕತೆ ಕಟ್ಟಬೇಕು. ಅಷ್ಟು ಮಟ್ಟಿಗೆ ನಾನು ಸ್ವತಂತ್ರ ಕಳ್ಕೊಂಡಿದ್ದೀನಿ ನಾನು. ಆದ್ರೆ ಅಷ್ಟು ಮಟ್ಟಿಗೆ ನನಗೆ ಆಧಾರನೂ ಸಿಕ್ಕಿದೆ ಏನೋ ಕತೆ ಬರೆಯಕ್ಕೆ. ಸೊ ನೀವು ಕೇಳೋ ಪ್ರಶ್ನೆಗೆ ಓದುಗ ಹೇಗ್ ಮಾಡ್ಬೇಕು, ಯಾವ್ದು ನಂಬೇಕು ಯಾವ್ದು ಬಿಡ್ಬೇಕು, ನಾನು ಕೊಡುವ ಎಲ್ಲಾ ಆಕಾರಗಳು ಸತ್ಯ, ಅದನ್ನ ನಂಬಿ ಮಿಕ್ಕಿದ್ರಲ್ಲಿ ಎಷ್ಟು ಸತ್ಯ ಎಷ್ಟು ಕಲ್ಪನೆ ಅನ್ನೋದು ಚಾಲೆಂಜ್ ನಿಮ್ಗೆ ಬಿಡ್ತೀನಿ, ಸವಾಲ್ ನಿಮ್ಗೆ ಬಿಡ್ತೀನಿ, ನೀವೇ ನೋಡಿ ಓದುಗರಿಗೆ ಬಿಡ್ತೀರಿ ಅಂತ. ಎಲ್ಲಾ ಕಥೆಗಳು ಸಾಮಾಜಿಕ ಇರ್ಬೋದು, ಐತಿಹಾಸಿಕ ಇರ್ಬೋದು, ಏನೇ ಇರ್ಲಿ ಅದೆಲ್ಲವೂ ಮಾನವಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಸರ್. ಒಂಥರ ಮನುಷ್ಯನ ಏಳುಬೀಳುಗಳನ್ನೇ ನೀವು ಅದನ್ನ ಇತಿಹಾಸ ಹೇಳಿ, ಸಾಮಾಜಿಕ ಕಾದಂಬರಿ ಏನಿದ್ರು ಮನುಷ್ಯನ ಹೆಜ್ಜೆಗಳನ್ನೇ ನಾವು ಹೇಳ್ತಾ ಬಂದಿರೋದು. ಆದ್ರೆ ಇಲ್ಲೆಲ್ಲವೂ ಕೂಡ ಒಂದು ಪ್ರಯೋಜನ ಅಂತ ನಾವು ಮಾತಾಡ್ತೀವಿ, ಸಾಮಾನ್ಯ ಸಾಹಿತ್ಯದ ಪ್ರಯೋಜನ ಏನು ಅಂತ. ನಿಮ್ಗೆ ಏನ್ ಅನ್ಸ್ತದೆ ಇತಿಹಾಸದ ಈ ಕಥೆಗಳ ಮೂಲಕ ಇತಿಹಾಸದ ಜ್ಞಾನವನ್ನ ವಿಸ್ತಾರ ಮಾಡ್ಲಿಕ್ಕೆ ಆಗುತ್ತಾ? ಅಂದ್ರೆ ಕೊಡುವಾಗ ನಾವೇನು ಪುಸ್ತಕದ ಮೂಲಕ ಕೊಡ್ತೀವಿ, ಇತಿಹಾಸದ ಜ್ಞಾನ ಇದರಿಂದ ವಿಸ್ತಾರ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಪ್ರಶ್ನೆ ಎರಡು ತರ ಉತ್ತರ ಕೊಡ್ತೇನೆ ಮೇಡಮ್. ಒಂದು ಡೈರೆಕ್ಟ್ ಟ್ಯಾಂಜೆನ್ಷಿಯಲ್ ಬೆನಿಫಿಟ್ ಅಂತಾರಲ್ಲ, 2-3 ಸಲ ಆಗಿದೆ ನಂಗೆ. ಕುಪ್ಪಳ್ಳಿ ಹತ್ರ ಕುಂದಾದ್ರಿ ಅಂತ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲಕ್ಕೆ ಹೋಗಿದ್ದೆ. ಜೈನರ ಬೆಟ್ಟ ಅದು. ನಾನು ನನ್ನ ಹೆಂಡತಿ ಎಲ್ಲ ಹೋಗಿದ್ವಿ. ಇಳಿದು ಬರ್ತಾ ಇರ್ಬೇಕಾದ್ರೆ ಕುಟು 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 ಅಂತ ಒಂದು 8 ಬುಲೆಟ್ ಬೈಕ್ಗಳು ಹೋದವು. ಅವು ಒಂದು ಅಷ್ಟೋಗಿ ನಿಲ್ಸ್ಬಿಟ್ಟು ಅವ್ರು ಏನೋ ಅವ್ರು ಮತ್ತೆ ಮಾತಾಡ್ಕೊಂಡ್ರು. ಸಾರ್ ಅಂತ ಯಾರ ತಿರುಗಿ ಕರೆದ್ರು. ತಿರುಗಿ ನೋಡ್ದೆ, ತಾವು ಗಣೇಶ ಅಲ್ವಾ ಅಂದ್ರು. ಹೌದು ಅಂತಂದ್ರೆ. ಎಲ್ಲ ಹೆಲ್ಮೆಟ್ ಬಿಚ್ಚಿದ್ರು. ಕೆಲವರು ಹೆಣ್ಮಕ್ಳು ಅದರಲ್ಲಿ. ಬಹಳ ಖುಷಿ ಆಯ್ತು. ಬುಲೆಟ್ ಬಿಟ್ಕೊಂಡ್ ಬಂದಿದ್ರು ಹೆಣ್ಮಕ್ಳು, ಕೆಲವರು ಗಂಡು ಹುಡುಗರು ಎಲ್ಲ ಒಟ್ಟಿಗೆ ಬಂದು, ಸಾರ್ ನಾವು ನಿಮ್ ಟ್ರಿಪ್ ಅಲ್ಲೇ ಬಂದಿದೀವಿ ಸಾರ್ ಅಂತಂದ್ರು. ಇದು 2-3 ಸಲ ಆಗಿದೆ, ಬೇರೆ ಕಡೆನೂ ಆಗಿದೆ. ಏನಪ್ಪಾ ಹಂಗಂದ್ರೆ ನಾವು ಕನಕು ಮುಸ್ಕು ಟ್ರಿಪ್ ಮಾಡಿದೀವಿ ಸರ್, ಈಗ ಕರ್ಸಿರಿಯಾನ ಟ್ರಿಪ್ ಅಲ್ಲಿ ಬಂದಿದ್ದೀವಿ, ಹಂಗೆ ಈ ಕುಂದಾದ್ರಿ ಬೆಟ್ಟಕ್ಕೆ ಬಂದ್ವಿ ಅಂತಂದ್ರು. ಟು ಮೀ ದಿಸ್ ಈಸ್ ಅ ಡೈರೆಕ್ಟ್ ಬೆನಿಫಿಟ್ ಆಫ್ ಮೈ ನಾವೆಲ್ಸ್. ಇನ್ಫ್ಯಾಕ್ಟ್ ಇನ್ನೊಂದು ಕತೆ, ಬೇಕಾದಷ್ಟು ಎಕ್ಸಾಂಪಲ್ಸ್ ಇದಾವೆ. ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂದ್ರೆ ಮೇಡಮ್, ನನ್ನ ಪದ್ಮಪಾಣಿ ಒಂದು ಕತೆ, ಕಥೆನಲ್ಲಿ ಅಜಂತಾ ಎಲ್ಲೋರಾದ ಒಂದು ಅಲ್ಲಿನ ಕತೆ, ಅದು ಒಬ್ಬ ರಾಣಿಯ ಕತೆ. ಯಾರೋ ಒಬ್ರು ಅಲ್ಲಿ ಕೂತ್ಕೊಂಡು ಓದಿ ಅಲ್ಲಿಂದ ಏನೋ ವಾಟ್ಸಪ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಅಂತ ಆಚೆ ಬಂದು ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಕಥೆನ ಇಲ್ಲಿ ಕೂತ್ಕೊಂಡು ಪದ್ಮಪಾಣಿ ಮುಂದೆ ಕೂತ್ಕೊಂಡು ಹೋದೆ, ನಿಜಕ್ಕೂ ಅದರ ಸಾರ್ಥಕತೆ ನನಗೆ ತಿಳಿಯಿತು. ಆ ಕತೆ ನನ್ನ ಹತ್ರ ಇಲ್ಲೇ ಇದ್ರೆ, ಮೊದಲೇ ಓದಿದಾಳ ಹುಡುಗಿ, ಇಲ್ಲೇ ಇದ್ರೆ ನಾನು ಓದೇ ಇದ್ರೆ ನನಗೆ ಏನು ಗೊತ್ತಾಗ್ತಿರ್ಲಿಲ್ಲ, ಥ್ಯಾಂಕ್ ಯು ಅಂತ. ಇದು ಎರಡನೇದು. ಸೊ ಒಂದು ಸಾಂದರ್ಭಿಕತೆ ಅಥವಾ ಅದರ ರಿಲೆವೆನ್ಸು, ಅದರ ಚೌಕಟ್ಟು, ಅವೆಲ್ಲ ಕೂಡ ನಮಗೆ ಓದುಗರು ಸಿಗುತ್ತೆ. ಮೂರನೇದು ಮೇಡಮ್, ನೀವು ನಂಬ್ತಿರಲ್ವಾ, ನನ್ನ ಕಥೆಗಳಿಂದ ಕೆಲವರು ಅಟ್ಲೀಸ್ಟ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಆ ಇಂಟ್ರೆಸ್ಟ್ ಮೂಲಕ ಚರಿತ್ರೆ ಗೊತ್ತಾಗ್ತಾ ಇದೆಯಾ ಅಲ್ವಾ? ಸೊ ಅದು ಮೂರನೇ ಉಪಯೋಗ ಮೇಡಮ್. ಏನೂ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ಒಂದಷ್ಟು ವಿಷಯವನ್ನ ಅಥವಾ ಇನ್ಫಾರ್ಮೇಶನ್ ಅಥವಾ ಒಂದಷ್ಟು ವಿವರಗಳನ್ನ ಓದುಗರಿಗೆ ಮುಟ್ಟಿಸ್ತಾ ಇರೋ ತೃಪ್ತಿ ನನಗಿದೆ. ಇದು ಪ್ರಯೋಜನ ಅಂತ ಹೇಳಬಲ್ಲೆ. ಈಗ ಒಂದಷ್ಟು ಜನ ಹೊಸೊಬ್ರು ಹಿರಿಯರು ಕಿರಿಯರು ಇತಿಹಾಸದ ಕಡೆಗೆ ಮುಖ ಮಾಡಿ ಕಾದಂಬರಿಗಳನ್ನ ಬರಿತಾ ಇದ್ದಾರೆ. ಹೇಗ್ ನೋಡ್ತಾ ಇದ್ದೀರಿ ನೀವು ಇದನ್ನ? ನೋಡಿದೀರಾ, ಓದಿದೀರಾ? ಯಾರ್ದಾದ್ರು? ಓದಿದ್ದೀನಿ ಮೇಡಮ್, ಓದಿದ್ದೀನಿ.
ನಿಮ್ಗೆ ಗೊತ್ತಲ್ಲ ಇತ್ತೀಚೆಗೆ ಹೌದು, ನಿಜ. ಬಂದು ಕೆಲವೆಲ್ಲ ನಾನೆಲ್ಲ ಓದಿದ್ದೀನಿ ನಾನು. ಬಹಳ ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ವಸುಧೇಂದ್ರ ಅವರ ತುಂಗಭದ್ರ ಆಗ್ಲಿ, ರೇಷ್ಮೆ ಬಟ್ಟೆ ಆಗ್ಲಿ, ಅಥವಾ ಚೆನ್ನಭೈರಾದೇವಿ ಬಗ್ಗೆ, ಕಾಳುಮೆಣಸಿನ ರಾಣಿ, ಅವೆಲ್ಲ ಓದಿದ್ದೀನಿ ಮೇಡಮ್. ಇನ್ಫ್ಯಾಕ್ಟ್ ಅವ್ರದೇ ಒಂದು ಪುಸ್ತಕ ನಾನೇ ರಿಲೀಸ್ ಮಾಡಿದೆ, ಜಗದೀಶ್ ಮಾರ್ದು. ಖುಷಿ ಆಗುತ್ತೆ, ಚರಿತ್ರೆ ಕಡೆ ಎಲ್ಲ ತಿರುಗ್ತಿದ್ದಾರೆ. ಕೆಲವು ಓದುಗರು ನನಗೆ ಬರ್ದಿದ್ರು, ನಿಮ್ಮಿಂದ ಎಲ್ಲ ಚರಿತ್ರೆ ಬರ್ತೀರಾ ಸರ್ ಈ ನಡುವೆ ಅಂತ ಹೇಳ್ಬಿಟ್ಟು. ಅದು ಸುಳ್ಳು. ಇಂಡಿಪೆಂಡೆಂಟ್ ಆಗಿ ಉದಾಹರಣೆಗೆ ಚೆನ್ನಭೈರಾದೇವಿ ಕತೆ ಕೂಡ ಅದೆಲ್ಲ ಇದನ್ನ ಕೋಟ್ ಮಾಡಿದ್ದಾರೆ, ನನ್ನ ಬಳ್ಳಿಕಾಳ ಬಳ್ಳಿನ. ಅವ್ರು ಇಂಡಿಪೆಂಡೆಂಟ್ ಕೆಲಸ ಮಾಡ್ತಿದ್ರು ಪಾಪ, ಅದ್ರ ಮಧ್ಯೆ ನಂದೇನೋ ಲೀಸ್ ಆಗಿದೆ. ಹಾಗಾಗಿ ಸೈಮಲ್ಟೇನಿಯಸ್ ಆಗಿ ಇವತ್ತು ನಾವು ಕಂಡ್ಕೊಂತ ಇದೀವಿ ಮೇಡಮ್. ಯಾಕೆ ವಸುಧೇಂದ್ರ ಆಗ್ಲಿ, ಗಣೇಶಿ ಆಗ್ಲಿ, ಇನ್ನೊಬ್ಬರೇ ಆಗ್ಲಿ, ಅಥವಾ ಜಗದೀಶ್ ಶರ್ಮಾ ಆಗ್ಲಿ ಯಾಕೆ ಇವತ್ತು ಚರಿತ್ರೆ ಬಗ್ಗೆ ಒಲವು ತೋರಿಸಿದ್ದಾರೆ ಅಂತಂದ್ರೆ, ನಮ್ಮನ್ನ ನಾವು ಕಂಡುಕೊಳ್ಳುವ, ನಮ್ಮ ಹಿನ್ನೆಲೆಯನ್ನೇ ನಾವು ಗುರುತಿಸಿ ಗೌರವಿಸಿಕೊಳ್ಳುವ, ಖುಷಿ ಪಡುವ ಒಂದು ಸಂದರ್ಭ ಅಥವಾ ಒಂದು ವೇಳೆ ಈಗ ಸೃಷ್ಟಿಯಾಗಿದೆ ನಮ್ಮಲ್ಲಿ. ಅದಕ್ಕೋಸ್ಕರ ಎಲ್ಲರೂ ತಿರುಗಿ ನೋಡ್ತಿದ್ದಾರೆ. ಅಟ್ಲೀಸ್ಟ್ ಹೊಸೊಬ್ಬರಿಗೆ, ಯುವ ಜನತೆಗೆ ಇತಿಹಾಸದ ಪರಿಚಯ ಈ ತರ ಆದ್ರೂ ಆಗ್ಲಿ ಅಂತ ಪಾಠಗಳಲ್ಲಿ ಏನು ಸ್ವಲ್ಪ ಸ್ವಲ್ಪ ಕೊಟ್ಟರು, ಒಂದು ಸಮೃದ್ಧವಾಗಿ ಕಥೆಗಳ ಮೂಲಕ ಸಿಗುವ ಖುಷಿ ಏನಿದೆ ಅದು ಈಗ ಸಿಗ್ತಾ ಇದೆ, ಅದನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಕೂಡ. ಹೌದು ಮೇಡಮ್. ನನಗೆ ಇನ್ನೊಂದು ನೀವು ಕೇಳಿದ ಪ್ರಶ್ನೆಗೆ, ನಿಮ್ ಪ್ರಶ್ನೆಗೆ ಬಹಳಷ್ಟು ಮಜಲುಗಳಿದ್ದಾವೆ. ಏನ್ ಪ್ರಯೋಜನ ಇದೆಲ್ಲ ಬರೆಯೋದ್ರಿಂದ ಅಥವಾ ಓದೋದ್ರಿಂದ ಅಂತ ಮೇಡಮ್. ನನಗನ್ಸುತ್ತೆ ಇತ್ತೀಚೆಗೆ ಯಾರೋ ಆ ಪ್ರಶ್ನೆ ಕೇಳಿದ್ರು ಕೂಡ ನಮ್ಮ ಚರಿತ್ರೆಯನ್ನ ತೆರೆದಿಡುವ ರೀತಿ ಕೂಡ ಪಠ್ಯಪುಸ್ತಕಗಳಲ್ಲಿ ಬದಲಾಗಬೇಕು ಅಂತ ಅನಿಸ್ತಾ ಇದೆ. ಏನೋ ಒಂದು ಇಸ್ವಿ ಕೃಷ್ಣದೇವರಾಯ ಹುಟ್ಟದ, ಇವಾಗ ಸತ್ತ, ಅವನು ಈ ಯುದ್ಧ ಮಾಡ್ದ, ಈ ರೀತಿ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಆಗೋದಕ್ಕಿಂತ ಮಿಗಿಲಾಗಿ ಚರಿತ್ರೆಗೂ ಜೀವ ಇದೆ. ಅದು ಕೇವಲ ಸಂಖ್ಯೆಗಳ, ಇಸುವಿಗಳ, ರಾಜರ ಹೆಸರುಗಳ, ಯುದ್ಧಗಳ ಪಟ್ಟಿ ಅಲ್ಲ. ಅದರೊಳಗಡೆ ಇರುವ ಜೀವನ ಹುಡುಕ್ತಾ ಹೋದ್ರೆ ಅದ್ಭುತವಾಗಿದೆ ಅದು ಅನ್ನೋದು ಸಮಾಜನೇ ಅಲ್ಲಿ ಕಾಣಿಸುತ್ತೆ ಅಲ್ವಾ. ನೀವು ಇನ್ಫ್ಯಾಕ್ಟ್ ನಾವು ಎಲ್ಲರೂ ಖುಷಿ ಪಡ್ಬೇಕು. ಎಷ್ಟೋ ವರ್ಷಗಳ ಹಿಂದೆ ಭೈರಪ್ಪ ಅವರು ಸಾರ್ಥ ಬರೆದ್ರು. ಆ ಸಾರ್ಥ ಓದ್ತಿರ್ಬೇಕಾದ್ರೆ ಆಗಿನ ಕಾಲದ ಇತಿಹಾಸದ ಚೌಕಟ್ಟನ್ನು ಹಿಂಗೇ ಎತ್ತಿ ಕಟ್ಟಿದ್ದಾರೆ ನಮಗೆ. ಸೊ ಹಾಗಾಗಿ ನಾವೆಲ್ಲ ಈಗೇನು ಬರಿತಿರೋದು ಹೆಚ್ಚಲ್ಲ, ಭೈರಪ್ಪ ಅವರು ಅವಾಗಲೇ ಬರೆದಿದ್ದಾರೆ. ನಾವೆಲ್ಲ ನಿಜವಾಗ್ಲೂ ಖುಷಿ ಪಡ್ಬೇಕು. ಆ ಸಾರ್ಥದ ಮೂಲಕ ಆಗಿನ ಆ ಬದುಕನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆ ಧಾರ್ಮಿಕ ಕಲಹಗಳು, ಆ ಯಾತ್ರೆ, ಜೀವನದ ಹಲವಾರು ಮಜಲುಗಳು. ಸೊ ಹಾಗಾಗಿ ಈ ಹಿಸ್ಟ್ರಿಯಿಂದ ಬೇಕಾದಷ್ಟು ಲಾಭ ಇದೆ, ಬೇಕಾದಷ್ಟು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಮತ್ತೆ ಎಲ್ಲರೂ ಅದರ ಬಗ್ಗೆ ಯೋಚನೆ ಮಾಡಬೇಕು. ಹಿಸ್ಟ್ರಿಯನ್ನ ಹೇಗೆ ಕೊಡಬೇಕು, ಅದರ ಉಪಯೋಗಗಳು ಏನು ಅನ್ನೋದು ಕೂಡ ಯೋಚನೆಯಾಗಿ ಸರಿಯಾಗಿ ನಮ್ಮ ಪಠ್ಯಗಳಲ್ಲಿ ಇವತ್ತು ಕೊಡ್ತಾ ಇರುವ ಚರಿತ್ರೆಯನ್ನ ಬದಲಾಯಿಸಲೇಬೇಕು ಅನ್ನೋ ಒಂದು ಬದಲಾವಣೆ ಕೂಡ ನನಗೆ ಏನೋ ಯಾರಲ್ಲಾದ್ರೂ ಉಂಟಾಗಿದ್ರೆ ಖುಷಿ ಆಗುತ್ತೆ. ಅದು ಭೈರಪ್ಪನವ್ರು ಇವಾಗಲೇ ಅದನ್ನ ಪ್ರಭಾವಿತವಾಗಿ ಹೇಳಿದ್ದಾರೆ. ಸತ್ಯವನ್ನ ಕೊಡೋಣ ಚರಿತ್ರೆಯಲ್ಲಿ, ಅದಕ್ಕೆ ಮುಸ್ಕಾಕ್ ಕೊಡೋದು ಬೇಡ ಅಂತ ಅವರ ಆವರಣದಲ್ಲಿ ಅದು ಬಂದಿದೆ. ಅದು ಆ ಪ್ರಯತ್ನ ಬಹುಶಃ ಹಲವಾರು ಕಾದಂಬರಿಕಾರರು, ಕಥೆಗಾರರು ಬರೆದಾಗ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಇತಿಹಾಸ ಅಂದ್ರೆ ಕೆಲವರಿಗೆ ರೋಚಕ, ಕೆಲವರಿಗೆ ಇನ್ನೊಂದೇನೋ ಕಾಣಿಸುತ್ತೆ. ಈ ರೋಚಕತೆ ಎಷ್ಟಿರ್ಬೇಕು ಸರ್? ನೀವು ಇದನ್ನ ನಿಜಕ್ಕೂ ಬಳಸ್ಕೊಂಡಿದ್ದೀರಾ? ಬಳಸ್ಕೊಂಡ್ರೆ ಹೇಗೆ ಬಳಸ್ಕೊಂಡ್ರಿ ರೋಚಕತೆಯನ್ನ? ನಾನು ರೋಚಕತೆನ ಈ ರೀತಿ ಯೋಚನೆ ಮಾಡ್ತೀನಿ ಮೇಡಮ್. ಇನ್ಫ್ಯಾಕ್ಟ್ ಹೆಮ್ಮೆ ಆಗುತ್ತೆ ನನಗೆ. ಕೆಲವರೇನೋ ಬರೀ ರೋಚಕತೆಗಳು ಬರೀತಾರೆ ಇವರು ಅಂತ ದೂರಬಹುದು. ಬಟ್ ನನಗೆ ಐ ಆಮ್ ಪ್ರೌಡ್ ಆಫ್ ಇಟ್. ಇಲ್ಲಿ ಯಾಕೆ ಅಂತ ಹೇಳ್ತೀನಿ. ನಾನು ಕತೆ ಕಾದಂಬರಿ ಬರಿಬೇಕಾದ್ರೆ ನನ್ನನ್ನು ನಾನೇ ಓದುಗನಾಗಿ ನೋಡ್ತೀನಿ. ಈ ಪ್ಯಾರಾ ಓದಿದ್ಮೇಲೆ ನಂಗೆ ಇಂಟ್ರೆಸ್ಟ್ ಇರುತ್ತೆ ಮುಂದೆ ಓದಕ್ಕೆ ಅಂತ. ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಓದುಗರಿಗೂ ಇಂಟ್ರೆಸ್ಟ್ ಇರಲ್ಲ. ಯಾರೋ ನಿಮ್ಮಂತ ಅಪರೂಪದ ಓದುಗರು ಪಟ್ಟಿಡಿದು ಮುಂದೆ ಓದೋರು ಮಾತ್ರ ಓದ್ಬೋದು. ಎಲ್ಲಾ ಓದುಗರನ್ನು ಹೇಗೆ ಅವ್ರನ್ನ ಹಿಡಿದಿಟ್ಕೊಳ್ಳೋದು? ಪ್ರತಿ ವಾಕ್ಯ ಅಥವಾ ಪ್ರತಿ ಪ್ಯಾರಾ ಬರೆದ್ಮೇಲೆ ಓದುಗನಲ್ಲಿ ಕುತೂಹಲ ಮೂಡಬೇಕು, ಅವ್ರ ಮುಂದೆ ಓದ್ಕೊಂಡು ಹೋಗ್ಬೇಕು. ನನಗೆ ಮುಟ್ಟುತ್ತಾ ನಾನು ಆ ರೀತಿ ಬರ್ಕೊಂಡೋದಾಗ ಅದು ರೋಚಕವಾಗಿರ್ಬೋದು ಅಷ್ಟೇ, ಇದೆ ಅಂತಲೇ ಇಟ್ಕೊಳ್ಳೋಣ. ಸೊ ಹಾಗಾಗಿ ನನ್ನ ರೋಚಕತೆಯ ಬಗ್ಗೆ ನನಗೆ ಯಾವುದೇ ರೀತಿಯ ಹಿಂಜರಿತ ಇಲ್ಲ, ಅಥವಾ ಹೆಮ್ಮೆನೂ ಇಲ್ಲ, ಅಥವಾ ಅದೊಂದು ಬೇರೆ ಸ್ಟೈಲ್. ಎಕ್ಸಾಕ್ಟ್ಲಿ. ರಾಮಾಯಣ ಮಹಾಭಾರತನೇ ತಗೊಂಡ್ಬಿಡಿ ನೀವು. ಉದಾಹರಣೆಗೆ ಸೀತೆನ ಕತ್ಕೊಂಡೋದ ಎಲ್ಲೋದ ಅಂತ ರಾಮನ್ ಗೊತ್ತಿಲ್ಲ ಅಲ್ವಾ. ಎಲ್ಲಾದ್ರಲ್ಲೂ ರೋಚಕತೆ ಇದೆ. ನನಗೆ ಯಾರೋ ಒಬ್ರು ಯಾವಾಗ್ಲೂ ಒಂದ್ಸಲ ಯಾರೋ ಬರ್ದಿದ್ರು ಮೇಡಮ್, ರೋಚಕತೆಯ ಸೋಗಿನಿಂದ ಸೊರಗಿದ ಕಥೆಗಳು ಅಂತ ಯಾರೋ ಬರ್ದಿದ್ರು. ನನಗೆ ಅರ್ಥವಾಗಿಲ್ಲ. ಕಥೆ ಅಂದ್ರೇನೆ ಅದೇನಪ್ಪ ರೋಚಕತೆ ಹುಟ್ಟಿಸೋದು, ಅದ್ ಬಿಟ್ಟು ಇನ್ನೇನಿದೆ? ಈ ವಿಮರ್ಶಕರು ಕೆಲವರು ನನಗೆ ಯಾಕೋ ಬಹಳ ಅವರು
ಈ ಕ್ರಿಕೆಟ್ ಕಾಮೆಂಟೇಟರ್ಸ್ ತರ ಗವಾಸ್ಕರ್ ಕಾಮೆಂಟ್ರಿ ಮಾಡಿದ್ರೆ ನಾನು ಒಪ್ಕೊಂತೀನಿ, ನನ್ನಂತ ಅವರು ಕೂತ್ಕೊಂಡ್ಬಿಡ್ತಾರೆ ಅಲ್ಲೊಬ್ರು ಕೂತ್ಕೊಂಡ್ಬಿಟ್ಟು ನೋ ಯು ಶುಡ್ ಹವ್ ಟಚ್ ದ ಬ್ಯಾಟ್ ದಿಸ್ ವೇ ಅಂತೇಳಿ ಅಂತ, ಯಾಸ್ ಇಫ್ ಹಿ ನೋಸ್ ಬ್ಯಾಟಿಂಗ್ ವೆರಿ ವೆಲ್. ಆ ರೀತಿ ವಿಮರ್ಶಕರ ಬಗ್ಗೆ ನನಗೆ ಕೆಲವು ಅಪವಾದಗಳಿದಾವೆ. ಹಿಸ್ಟ್ರಿಯ ಮೇಲೆ ಬೇಕಾದಷ್ಟು ಬರೆದಿದ್ದೀರಿ, ಕಾದಂಬರಿಗಳು, ಕಥೆಗಳು. ನಿಮ್ಮ ಬರವಣಿಗೆಯಲ್ಲಿ ನಿಮ್ಮ ಕಾದಂಬರಿ ಇರ್ಬೋದು, ಕಥೆ ಇರ್ಬೋದು, ನಿಮ್ಗೆ ಇಷ್ಟ ಆದ ಪುಸ್ತಕ ಯಾವುದು ಸರ್? ಓ ಮೈ ಗಾಡ್, ನಾನು ಈ ತರ ಹೇಳ್ತೀನಿ ಮೇಡಮ್, ನನಗೆ ಬಹಳ ಇಷ್ಟ ಆಗಿದ್ರು ಕೂಡ ಓದುಗರು ಅಷ್ಟೊಂದು ಇಷ್ಟಪಟ್ಟಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ನೀವು ಲಿಸ್ಟ್ ತಗೊಂಡ್ಬಿಟ್ರೆ ಕರ್ಸಿರಿ, ಅನ, ಕನಕ ಮುಸ್ಕು ಇವೆಲ್ಲ ಬಹಳ ಇಷ್ಟಪಟ್ಟಿದ್ದಾರೆ. ನೀವ್ ಯಾವ್ದನ್ನ ನನಗೆ ಇದು ಬಹಳ ಇಷ್ಟ ಆಗಿತ್ತು, ಓದುಗರು ಯಾಕೋ ಇದನ್ನ ಬಹಳ ಗಮನಿಸ್ಲಿಲ್ಲ ಅನ್ನೋದನ್ನ ತಗೊಂಡ್ರೆ ಚಿತಾದಂತ. ನನಗೆ ಅದು ಬಹಳ ಖುಷಿ ಕೊಟ್ಟ ಕಾದಂಬರಿ. ಕತೆಗಳಲ್ಲಿ ಎದೆಯಾಳದಿಂದೆದ್ದ ಗೋವು ಅಂತ, ಸೋಮನಾಥ್ಪುರದಲ್ಲೇನೆ ಅಲ್ಲ ಬೇಲೂರಲ್ಲಿ ಒಂದು ವಿಗ್ರಹ ಇದೆ, ವಿಷ್ಣುವಿನ ವಿಗ್ರಹ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಅದು. ಅದರ ಬಗ್ಗೆ ಎದೆಯಾಳದಿಂದೆದ್ದ ಗೋವು ಅಂತ ಬರದೆ ಒಂದು, ಅದು ಯಾಕೋ ಬಹಳ ಜನಕ್ಕೆ ಅದು ಗಮನಕ್ಕೆ ಬಂದಿಲ್ಲ ಆ ಕತೆ. ಸೊ ನನ್ನ ಇಷ್ಟ ಆದ ಕತೆಗಳು. ಇನ್ನೊಂದು ವಿಷಯ ಅಂದ್ರೆ ಮೇಡಮ್, ಈ ಎದೆಯಾಳದಿದ್ದಂತ ಗೋವುನ ನಾನು 2 ರೀತಿ ಬರೆದಿದ್ದೆ. ಒಂದು ರೀತಿ ನನ್ನ ಹೆಂಡತಿಗೆ ಇಷ್ಟ ಆಗದೆ ಅದನ್ನ ಅರ್ಧ ಹಾಕ್ಬಿಟ್ಟು ಬೇರೆ ತರ ಬರ್ದಿದ್ದು. ಹಂಗಾಗಿ ನನಗೆ ಬಹಳ ಇಷ್ಟ ಅದು. ಯಾಕೋ ಓದುಗನ ಅಷ್ಟೊಂದು ಸ್ವೀಕರಿಸಲಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲೋ ಕೆಲವರು ರೀಸೆಂಟ್ ಆಗಿ ಓದಿದ್ದಾರೆ ಅದನ್ನ, ಇನ್ಯಾರೋ ಡ್ರಾಮಾ ಮಾಡಬೇಕು ಅಂತಿದ್ರು. ಬಟ್ ಶಾಲಬಂಜಿಗೆಗಿಂತಲೂ ನನಗೆ ಅದು ಬಹಳ ಇಷ್ಟ ಆಯ್ತು. ಬೇರೆಯವರ ಕಾದಂಬರಿಗಳಲ್ಲಿ ಅಂದ್ರೆ ಹಿರಿಯರನ್ನ ತಕೊಳ್ಳೋಣ. ಈಗ ಪುಣೇಕರ್ ಅವರು ಅವಧೇಶ್ವರಿ ಕೊಟ್ರು, ಸಾರ್ಥ ಅಂತ ಹೇಳಿದ್ರಿ. ತುಂಬಾ ಇಷ್ಟ ಆದ ಕಾದಂಬರಿ ಯಾವುದು ನಿಮಗೆ? ರೂಪದರ್ಶಿ. ಅಯ್ಯರ್ ರೂಪದರ್ಶಿ. ಇಂಗ್ಲಿಷ್ ಅಲ್ಲಿ ಅಗೈನ್ ಐ ಕ್ಯಾನ್ ಟೆಲ್, ನಮ್ಮ ಡ್ಯಾನ್ ಬ್ರೋದೆಲ್ಲ ನಾವೆಲ್ಸು. ಅಫ್ಕೋರ್ಸ್ ನನ್ನ ಸಾಹಿತ್ಯದಲ್ಲಿ ನನಗೆ ಯಾವ್ದು ಇಷ್ಟ, ಕಾದಂಬರಿ ಅಲ್ಲ, ಸಾಹಿತ್ಯದಲ್ಲಿ ನನಗೆ ಯಾವ್ದು ಇಷ್ಟ ಅಂತಂದ್ರೆ ನಾನು ಬಹಳ ಖುಷಿಯಿಂದ ಹೇಳೋದು ಕುವೆಂಪು ಅವ್ರ ರಾಮಾಯಣ. ನಾನು ಬಹಳ ಸಲ ಹೇಳ್ಕೊಂಡಿದ್ದೀನಿ, ಎಲ್ಲೆಲ್ಲೋ ಹೇಳ್ತೀನಿ. ಐ ಡೋಂಟ್ ಮೈಂಡ್ ಟೆಲ್ಲಿಂಗ್ ಇಟ್ ಅಗೈನ್. ಪ್ರತಿದಿನ ರಾಮಾಯಣ ಓದ್ತೀನಿ ಮೇಡಮ್, ಅವರ ಕುವೆಂಪು ರಾಮಾಯಣ ಪ್ರತಿದಿನ ಓದ್ತೀನಿ. ನಂದೊಂದು 175 ವಿಡಿಯೋಸ್ ಆಗಿದೆ ನಾನು ಓದಿರೋದು. ಅಲ್ಲಿ ವಿವರಣೆ ಕೊಡೋಕ್ಕಾಗಿಲ್ಲ, ಅದ್ರ ಗೊತ್ತಲ್ಲ ಬಹಳ ದೊಡ್ಡದು, ವಿವರಣೆ ಕೊಡೋಕ್ಕಾಗಿಲ್ಲ. ನನ್ನ ಸ್ಟೂಡೆಂಟ್ಸ್ ಮನೆ ಯಾರಾದರೂ ಬಂದರೆ ರಾಮಾಯಣ ಕೈಗಿಟ್ಟು ಸರ್ ಓದಿ ಅಂತ ಹೇಳ್ತಾರೆ. ಅವ್ರಿಗೆ ಬೇಜಾರು ಆಗಲಿ ಆಗದೆ ಇರಲಿ ಖುಷಿಯಾಗಿ ಅವ್ರ ಮುಂದೆ ಓದ್ತೀನಿ. ಸೊ ದಟ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಇನ್ ಸಾಹಿತ್ಯ ಆಲ್ವೇಸ್. ಹೊಸ ಕಾದಂಬರಿಯ ಬಗ್ಗೆ ಆಗ ಒಂದ್ ಸ್ವಲ್ಪ ಹೇಳಿದ್ರಿ, ನೀವು ಹೇಳ್ಕೊಳ್ಬಹುದು ಅಂದ್ರೆ? ಇನ್ನೂ ತೊಂದರೆ ಇಲ್ಲ ಮೇಡಮ್, ತೊಂದರೆ ಇಲ್ಲ. ಅದು ವಿಷಯ ಇದೇನೆ, ನಮ್ಮ ಭಾರತೀಯತೆ ಅನ್ನೋದು ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ. ಅದು ನಾವು ಅಖಂಡ ಭಾರತ ಅಂತ ಏನು ಇಮ್ಯಾಜಿನ್ ಮಾಡ್ಕೊಂತೀವಿ, ಈ ಕಡೆ ಅಫ್ಘಾನಿಸ್ತಾನ, ಶ್ರೀಲಂಕಾ, ಆಗ್ನೇಯ ಏಷ್ಯಾ ದೇಶಗಳು, ವಿಯೆಟ್ನಾಂ, ಲಾವೋಸ್, ಇವೆಲ್ಲ ಕಡೆಗೂ ಭಾರತೀಯತೆ ಹರಡಿಕೊಂಡಿತ್ತು. ನಮಗೆ ಕಾಣುವ ಆಂಕರ್ ವ್ಯಾಟ್ ಆಗಲಿ, ಅಥವಾ ಇಂಡೋನೇಷ್ಯಾದ ಬೋರೋಬುದೂರ್ ಆಗಲಿ, ಇಂಡೋನೇಷ್ಯಾದ ಗರುಡ ವಿಮಾನದ ಹೆಸರಾಗಲಿ, ಇವೆಲ್ಲ ಆಶ್ಚರ್ಯ ಏನಿಲ್ಲ, ಅಥವಾ ಅವೆಲ್ಲ ಅಪರೂಪ ಅಲ್ಲ. ಅವೆಲ್ಲ ಕೇವಲ ಮೇಲೆ ತುದಿಲಿ ಕಾಣ್ತಾ ಇರ್ತಕ್ಕಂಥ ಐಸ್ಬರ್ಗ್ ಅಂತಾರಲ್ಲ, ತುದಿಲಿ ಕಾಣ್ತಾ ಇರ್ತಕ್ಕ ಚಿತ್ರಗಳಷ್ಟೇನೆ. ನಿಜಕ್ಕೂ ನಾವು ಬುಡಕ್ಕೆ ಹೋದ್ರೆ ಬಹಳ ವಿಶಾಲವಾಗಿ ನಮ್ಮ ಭಾರತೀಯತೆ ಎಲ್ಲಾ ಕಡೆ ಹರಡಿಕೊಂಡಿದೆ. ದುರದೃಷ್ಟ ನಾವು ಮರ್ತಿದ್ದೀವಿ, ಅದನ್ನೆಲ್ಲ ಕೊಂಡಿಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಈ ಕಾದಂಬರಿ. ಅದಕ್ಕೆ ಒಂದು ವಸ್ತು ಹುಡುಕಿದ್ದೀನಿ. ಆ ವಸ್ತು ಏನು ಅಂತ ಹೇಳಿದ್ರೆ ಸೀಕ್ರೆಟ್ ಹೋಗ್ಬಿಡುತ್ತೆ, ಮತ್ತೆ ರೋಚಕತೆ ಹೋಗುತ್ತೆ. ಸೊ ಆ ವಸ್ತು ಹೇಗೆ ನಮ್ಮ ಭಾರತ ಮತ್ತು ಆಗ್ನೇಯ ದೇಶಗಳನ್ನ ಕಟ್ಟಾಕಿತ್ತು ಅನ್ನೋದು, ಕಟ್ಟಾಕಿತ್ತು ಒಂದು ರೀತಿ ಲಿಂಕ್ ಬೆಳೆದಿತ್ತು ಇಲ್ಲಿಂದ ಅಲ್ಲಿ. ಸೊ ಅದ್ರ ಬಗ್ಗೆ ಅಂದ್ರೆ ವ್ಯಾಪಾರದ ಮೂಲಕ ಇದು ಒಂದಲ್ಲ ಮೇಡಮ್, ವ್ಯಾಪಾರ ಒಂದಲ್ಲ, ಧರ್ಮ, ವ್ಯಾಪಾರ. ಸ್ವಲ್ಪ ತೆಗಿತಾ ಇದ್ದೀನಿ ಏನಾದ್ರೂ ಸಿಗುತ್ತಾ ಅಂತ. ಯಾಕಂದ್ರೆ ಎಲ್ಲವನ್ನ ಒಟ್ಟು ಸೇರಿಸಿರೋದು ವ್ಯಾಪಾರ ಅನ್ನೋದು ಸಾರ್ಥದ ಕಥೆಯಲ್ಲೂ ಬಟ್ ಇಲ್ಲ, ಆ ರೀತಿ ಅಲ್ಲ. ವ್ಯಾಪಾರನು ಬರುತ್ತೆ, ಇದೆ ಅಲ್ಲಿ. ಇನ್ಫ್ಯಾಕ್ಟ್ ನಿಮ್ಮ ವಿಲಿಯಂ ಡಾಲ್ರಿಂಪಲ್ ಓದಿದ್ರೆ ಗೋಲ್ಡನ್ ರೋಡ್ ಅಂತ, ಅದರಲ್ಲಿ ಅವರು ಹೇಳ್ತಾರೆ ನೀಟಾಗಿ ವ್ಯಾಪಾರನೂ ಇತ್ತು ಅಂತ. ಮಚ್ ಬಿಯಾಂಡ್ ದಟ್ ದೇರ್ ವರ್ ಲಾಟ್ ಆಫ್ ಲಿಂಕ್ಸ್ ಬಿಟ್ವೀನ್. ಜ್ಞಾನದ ಸೇತುವೆ ಇತ್ತು, ಧಾರ್ಮಿಕ ಸೇತುವೆ ಇತ್ತು, ಸಾಂಸ್ಕೃತಿಕ ಸೇತುವೆ ಇತ್ತು, ವ್ಯಾಪಾರದ ಸೇತುವೆ ಇತ್ತು. ಇವೆಲ್ಲೂ ಹೇಗೆ ಬೆಳೆದು ಅನ್ನೋದ್ರ ಬಗ್ಗೆ ಕಾದಂಬರಿ ಅದು. ಹೋಪ್ಫುಲಿ ರೀಡರ್ಸ್ ವಿಲ್ ಲೈಕ್ ಅಂತ ಅನ್ಕೊಂತೀನಿ. ನನ್ನ ಕೊನೆಯ ಪ್ರಶ್ನೆ, ಬಟ್ ಸ್ವಲ್ಪ ದೊಡ್ಡ ಪ್ರಶ್ನೆನೂ ಆಗ್ಬಹುದು, ನೀವು ಉತ್ತರ ಹೇಗೆ ಕೊಡ್ತೀರೋ ನಂಗೆ ಗೊತ್ತಿಲ್ಲ. ಹಿಸ್ಟ್ರಿಯನ್ನ ನಾವು
ನೋಡುವ ಕೆಲವು ಕನ್ನಡಕಗಳು ಇವೆ, ಕೆಲವು ಒಳ್ಳೆ ಕನ್ನಡಕಗಳು, ಕೆಲವು ಬೇಡದಿರುವ ದೃಷ್ಟಿಗಳು ಇವೆ. ಹಿಸ್ಟ್ರಿಯನ್ನ ಕಾದಂಬರಿಯ ಮೂಲಕ ಕೊಟ್ಟವರು, ಚರಿತ್ರೆ ಅಥವಾ ಇತಿಹಾಸವನ್ನ ನಾವು ನಿರ್ಮಮವಾಗಿ ಅಥವಾ ನಿರ್ಲಿಪ್ತವಾಗಿ ಅಥವಾ ಯಾವುದೇ ಶಬ್ದಗಳು ಬೇಡ, ಚರಿತ್ರೆಯನ್ನು ಇತಿಹಾಸವನ್ನ ಹೇಗೆ ನೋಡಬೇಕು ಸರ್? ಎಲ್ಲ ದೃಷ್ಟಿಕೋನದಿಂದಲೂ ನೋಡಬೇಕು ಅಂತ ನನ್ನ ಆಸೆ ಮೇಡಮ್. ಈಗ ನೀವು ಬಹಳ ಹೆಸಿಟೇಟ್ ಮಾಡ್ತಿದ್ದಾರೆ ಹೇಳೋಕೆ, ಲೆಫ್ಟ್ ರೈಟ್ ಅತ್ತಾನೆ ಹೇಳ್ತಾರ ನೀವು. ನನಗೆ ಅವರಿಬ್ಬರ ಬಗ್ಗೆನೂ ಪಾಪ ಅನ್ಸುತ್ತೆ. ಅನುಕಂಪ ಇರಬೇಕು. ಯಾಕೆ ಅಂತ ಹೇಳ್ತೀನಿ, ಬರೀ ನೀವು ಅಲ್ಲೇ ನಿಂತ್ಕೊಂಡ್ರೆ ಒಂದು ಕೋನ ಕಾಣುತ್ತೆ, ಇಲ್ಲೇ ನಿಂತ್ಕೊಂಡ್ರೆ ಒಂದು ಕಾಣುತ್ತೆ, ಉದ್ದಕ್ಕೂ ಓಡಾಡಿ ನಿಮಗೆ ಚರಿತ್ರೆಯ ಸತ್ಯ ಕಾಣುತ್ತೆ, ಕುರುಡ ಆನೆ ಮುಟ್ಟಿದ ಹಾಗೆ ಅಲ್ವೇ? ಸೊ ನನ್ನ ಆಸೆ, ನಾವು ಚರಿತ್ರೆಯನ್ನ ಎಲ್ಲಾ ದೃಷ್ಟಿಕೋನದಿಂದಲೂ ನೋಡಬೇಕು, ದಿಕ್ಕುಗಳಿಂದಲೂ ನೋಡಬೇಕು, 360 ಡಿಗ್ರೀಸ್. ಸೊ ಲೆಫ್ಟ್ ಅಲ್ಲ, ರೈಟ್ ಅಲ್ಲ, ಸೆಂಟರ್ ಕೆಲವರು ಹೇಳ್ತಾರೆ ನೋ ಗಣೇಶ ಸೆಂಟ್ರಿಸ್ಟ್, ಅವ್ರು ಈ ಕಡೆ ನೋ, ನಾನು ಸೆಂಟರ್ ಅಂದ್ರೆ ಮತ್ತೆ ಒಂದೇ ಕಡೆ ಆಗ್ಬಿಡುತ್ತಲ್ಲ. ಅದು ಇಡೀ ಎಲ್ಲಾ ಕಡೆನೂ ಓಡಾಡ್ಕೊಂಡು ನೋಡೋದು ನಿಜವಾದ ಚರಿತ್ರೆಯ ಅಧ್ಯಯನ ಮತ್ತು ಅದು ನಿಜವಾದ ಸಂಪೂರ್ಣ ನೋಟ ಸಿಗೋದೇ ಇಲ್ಲ ನಮ್ಗೆ. ಇತ್ತೀಚೆಗೆ ನಾನು ತರಂಗ ಒಂದು ಕತೆ, ನಾನು ಅದನ್ನ ಹೇಳಿದ್ದು, ಚರಿತ್ರೆ ಎಷ್ಟೆಂದ್ರು ಅರ್ಧ ಸತ್ಯ ಅಲ್ವಾ ಸರ್ ನಮ್ಗೆ ಸಿಕ್ಕಿ? ಮೇಡಮ್ ಅರ್ಧ ಸತ್ಯನೂ ಅಲ್ಲ. ನನಗೆ ಒಂದು ಉದಾಹರಣೆ ಕೊಡ್ತೀನಿ, ಒಂದು ರೂಪಕ ಕೊಡ್ತೀನಿ. ಇತ್ತೀಚೆಗೆ ತರಂಗ ಒಂದು ಕತೆ ಬರೆದೆ ನಾನು, ಪರಾಂಗನ ಪುತ್ರ ಅಂತ. ಅದ್ರಲ್ಲಿ ಕೊನೆಗೆ ಹೇಳ್ತಾ ಇದ್ದೀನಿ ನಾನು ಒಂದು ರೂಪಕ ಏನು ಅಂದ್ರೆ, ಚರಿತ್ರೆ ಒಂದು ಬೆಳೀತಾ ಇರೋ ಸಸ್ಯ ಮರ ಇದ್ದ ಹಾಗೆ. ನಿನ್ನೆ ಇದ್ದ ಸಸ್ಯ ಇವತ್ತು ಅದ ರೂಪ ಹಂಗೆ ಇರಲ್ಲ. ಒಂದು ಹೊಸ ಎಲೆ ಬಂದಿರುತ್ತೆ, ಹಳೆ ಎಲೆನೇ ದೊಡ್ಡದಾಗಿರುತ್ತೆ, ಅದು ಒಂದು ಎಲೆ ಉದುರೋಗಿರುತ್ತೆ, ಒಂದು ಹೊಸ ಕೊಂಬೆ ಬಂದಿರುತ್ತೆ. ಇವತ್ತಿರೋ ಸಸ್ಯ ನಾಳೆ ಅಥವಾ ಮರ ನಾಳೆ ಇರಲ್ಲ, ಅದ್ರ ರೂಪ ಬದಲಾಗ್ತಾನೇ ಇರ್ತದೆ. ಒಂದು ಮರವನ್ನು ನೀವು ಚಿತ್ರಿಸ್ಬೇಕಾದ್ರೆ ಮಾಡಕ್ ಸಾಧ್ಯನಾ? ಯಾವುದೋ ಒಂದ್ ದಿವಸ ಅದನ್ನ ನೋಡಿ ಬರೀಬಹುದು, ಆದ್ರೆ ನೆಕ್ಸ್ಟ್ ಡೇ ಅದಂಗೆ ಇರಲ್ವಲ್ಲ, ಅಲ್ವಾ? ಬಹಳ ಒಳ್ಳೆ ಎಕ್ಸಾಂಪಲ್ ಇದು. ಅದು ಸಾಯೋ ಟೈಮಲ್ಲಿ ಕೂಡ ಅದ್ರ ಚಿತ್ರ ಬದಲಾಗ್ತಾ ಇರುತ್ತೆ. ಹಾಗಾದ್ರೆ ಮರ ಅಂದ್ರೆ ಯಾವುದು? ನನ್ನ ದೃಷ್ಟಿಯಲ್ಲಿ ಚರಿತ್ರೆನೂ ಅಷ್ಟೇನೆ. ಪುರಾವೆಗಳು ಬಂದಂಗೆ, ದೃಷ್ಟಿಕೋನಗಳು ಬಂದಂಗೆ ಬದಲಾಗ್ತಾನೇ ಇರುವ ಬೆಳೆಯುವ ಮರ, ಬೆಳೀತಾ ಇರೋ ಮರ. ಆ ಮರದ ಚಿತ್ರಣವನ್ನ ನಾವು ಒಂದು ಸಸ್ಯ ನೋಡ್ಬಿಟ್ಟು ಅದರ ನಿರೂಪ ಬರಿತೀನಿ ಅನ್ನೋದು ಎಷ್ಟು ಕಷ್ಟನೋ, ಹಾಗೆ ನಮಗೆ ಸಿಕ್ಕ ಕೆಲವು ಪುರಾವೆಗಳಿಂದ ಇಡೀ ಚರಿತ್ರೆ ನಾನು ಸತ್ಯ ಕಟ್ಕೊಡ್ತೀನಿ ಅನ್ನೋದು ಅಷ್ಟೇ ಸುಳ್ಳು. ಚರಿತ್ರೆ, ಈ ಮರದ ರೂಪವನ್ನ ನಾವು ಬರಿತೀವಿ ಅನ್ನೋದು ಎಷ್ಟು ಸುಳ್ಳು, ಚರಿತ್ರೆ ನಮ್ಗೆ ಸಿಗುತ್ತೆ ಅನ್ನೋದು ಕೂಡ ಅಷ್ಟೇ ಸುಳ್ಳು ನನ್ನ ದೃಷ್ಟಿ. ಅದು ಮೇಡಮ್, ಆದ್ರಿಂದ ಈಗ ಏನಿದೆ ಅದನ್ನ ನೋಡ್ಕೊಂಡು ಆದಷ್ಟು ಪ್ರೀತಿಯಿಂದ ಬದುಕೋದು ಬಹಳ ದೊಡ್ಡ ಒಳ್ಳೆಯದು. ಆದ್ರೆ ಪಾಠಗಳು ಕಲಿಬೇಕಾಗುತ್ತೆ ನಾವು. ಅದರ ಚರಿತ್ರೆಯಿಂದ ಪಾಠ ಕಲಿತೀವ ಸರ್? ಚರಿತ್ರೆ ಕಲಿಲೇಬೇಕು ಮೇಡಮ್. ನಾವು ಕಲಿಲ್ಲ ಅಂತ ಹೇಳಿದ್ನಲ್ಲ, ಉದಾಹರಣೆಗೆ ಹಿಟ್ಲರ್, ಅವನಿಂದ ನಾವು ಪಾಠ ಕಲಿಲ್ಲ ಅಂತಂದ್ರೆ ಮತ್ತೆ ಇನ್ನೊಬ್ಬ ಹಿಟ್ಲರ್ ಹುಟ್ಟೋ ಸಾಧ್ಯತೆ ಇದೆ. ಆದ್ರೆ ಏನ್ ಕಾಣ್ತಾ ಇದೆ ಸರ್? ಎಲ್ಲ ಮತ್ತೆ ಇನ್ನೊಬ್ಬ ಹಿಟ್ಲರ್ ಹುಟ್ಟೋಲ್ಲ ಅಂತ ನಾನು ಹೇಳಲ್ಲ, ಏನೋ ಅವ್ನು ಹೇಳಿದ್ರು ಕೂಡ. ಆದ್ರೆ ಹೇಳದೇ ಇದ್ರೆ ಬಹಳ ಹಿಟ್ಲರ್ಸ್ ಹುಟ್ಟುತ್ತಾರೆ ಅಲ್ವಾ? ಹಾಗಾಗಿ ಹೇಳೋದ್ರಿಂದ ಅಟ್ಲೀಸ್ಟ್ ಅಷ್ಟೊಂದು ಹಿಟ್ಲರ್ ಹುಟ್ಟೋದು ಕಡಿಮೆ ಆಗುತ್ತೆ. ಕಲಿತೀವಿ ಅನ್ನುವ ಬಹುಶಃ ಆಶೆ ಇಟ್ಕೊಳ್ಳೋಣ, ಆಶಾಭಾವನೆ ಇಟ್ಕೊಳ್ಬೇಕು. ಕಲಿತೀವಿ ಮೇಡಮ್, ನಿಜಕ್ಕೂ ಕಲಿತೀವಿ. ಉದಾಹರಣೆಗೆ ಈಗ ನೋಡಿ, ಈ ಉಕ್ರೇನ್ ಅಂಡ್ ರಷ್ಯಾ ಯುದ್ಧನೇ ತಗೊಳ್ಳಿ, ಇದು ಸುಮಾರು 50 ವರ್ಷಗಳ ಹಿಂದೆ ಆಗಿದ್ರೆ ಇಷ್ಟೊತ್ತಿಗೆ ಅಮೆರಿಕ ಒಂದ್ ಕಡೆ ಸೇರ್ಕೊಂಡ್ಬಿಟ್ಟಿರೋದು, ಚೈನಾ ಈ ಕಡೆ ಸೇರ್ಕೊಂಡ್ಬಿಟ್ಟದು, ಎಲ್ಲ ಹೆದರಿಕೆ ಇದೆ ಈಗ. ಇಲ್ಲಪ್ಪ ಮತ್ತೆ ಮಹಾಯುದ್ಧ ಶುರುವಾದ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆ ಹೆದರಿಕೆನೆ ನಮಗೆ ತಡೀತಾ ಇದೆ. ಅವರಿಬ್ಬರೇ ಕಿತ್ತಾಡ್ಕೊಂತಿದ್ದಾರೆ. ಇಸ್ರೇಲ್ ಅಷ್ಟೇ, ಎಷ್ಟು ಜನ ಹೋಗ್ಬೇಕಾಗಿತ್ತಲ್ಲಿ, ಸಪೋರ್ಟ್ ಮಾಡಲ್ಲ, ಅಲ್ಲಿ ಹೋಗ್ಬೇಕಾಗಿತ್ತು. ಒಂದಷ್ಟು ಜಾಣ ನಡೆಗಳು ತೋರಿಸ್ತಾ ಇದ್ದಾರೆ. ಹಿಂಜರಿಕೆ ಇದೆ ಇವತ್ತು ನಾವು ಸೇರ್ಕೊಂಡು ಯುದ್ಧ ಮಾಡಕ್ಕೆ. ಸೊ ಚರಿತ್ರೆ ನಮ್ಮ ಕಲಿಸುತ್ತೆ ಪಾಠ. ಚರಿತ್ರೆಯಿಂದ ಪಾಠ ನಾವು ಕಲಿಯಲ್ಲ ಅಂತಂದ್ರೆ ಅದು ದಡ್ಡತನ ಒಂದು. ಆಮೇಲೆ ಚರಿತ್ರೆನ ಒಂದೇ ಕೋನದಲ್ಲಿ ನೋಡ್ತೀವಿ ಅನ್ನೋದು ಮಹಾ ದಡ್ಡತನ. ಯಾಕಂದ್ರೆ ಬರೀ ಅರ್ಧ ಪಾಠ ಸಿಗುತ್ತೆ, ಚಿಕ್ಕ ಪಾಠ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು ಸರ್. ಅದರಲ್ಲೂ ಚರಿತ್ರೆ ಅಂದ್ರೆ, ಇತಿಹಾಸ ಅಂದ್ರೆ ಒಂದು ಮರ, ಇವತ್ತಿದ್ದದ್ದು ನಾಳೆ ಅದರ ಸ್ವರೂಪ ಇರೋದಿಲ್ಲ ಅನ್ನುವ ಒಂದು ಉದಾಹರಣೆಯ ಜೊತೆಗೆ ತುಂಬಾ ವಿಷಯ ಮಾತಾಡಿದ್ವಿ. ಕೃಷಿಯ ಬಗ್ಗೆ ಮಾತಾಡಿದ್ವಿ. ಇಷ್ಟು ಹೊತ್ತು ನಿಜಕ್ಕೂ ಬಹಳ ಚೇತೋಹಾರಿಯಾಗಿ ಮಾತಾಡಿದ್ವಿ ಅನ್ಸುತ್ತೆ. ನಮಸ್ತೆ, ಥ್ಯಾಂಕ್ ಯು. ಇದಿಷ್ಟು ಹೊತ್ತು ಚರಿತ್ರೆಯನ್ನ ಹೇಗೆ ನೋಡಬೇಕು, ಅಷ್ಟೇ ಅಲ್ಲದೆ ಚರಿತ್ರೆಯನ್ನ ಕಾದಂಬರಿಗಳ ಮೂಲಕ ಬಹಳ ಅದ್ಭುತವಾಗಿ ನಮಗೆ ಕೊಟ್ಟ ಗಣೇಶಯ್ಯ ಅವರ ಜೊತೆಗಿನ ಮಾತುಕತೆ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತಾ ನಮಸ್ಕಾರ.